ಚತುರ್ವಿಧಾ ಭಜಂತೆ ಮಾಂ ಜನಾ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸುರರ್ಥಾರ್ಥೇ ಜ್ಞಾನಿ ಚ ಭರತರ್ಷಭ. ಶ್ರೀಕೃಷ್ಣ ಪರಮಾತ್ಮ ಹೇ ಅರ್ಜುನ, 4 ರೀತಿಯಾದಂಥ ಜನಗಳು ಪುಣ್ಯವಂತರು ನನ್ನನ್ನು ಭಜಿಸುತ್ತಾರೆ. ಇದು 7ನೇ ಅಧ್ಯಾಯದ 16ನೇ ಶ್ಲೋಕ. 7ನೇ ಅಧ್ಯಾಯದ 15ನೇ ಶ್ಲೋಕದಲ್ಲಿ ನಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಯೆಯ ಅಪಹೃತ ಜ್ಞಾನ ಆಸುರಂ ಭಾವಮಾಶ್ರಿತಾಃ. ಹಿಂದಿನ ಶ್ಲೋಕದಲ್ಲಿ ಇಲ್ಲಿ ಪುಣ್ಯವಂತರು ನನ್ನನ್ನು ಭಜಿಸುತ್ತಾನೆ ಅಂತ ಹೇಳ್ತಾನೆ. ಅಲ್ಲಿ ಪಾಪಿಗಳು ನನ್ನನ್ನು ಭಜಿಸುವುದಿಲ್ಲ. ದುಷ್ಕೃತಿನ, ಇಲ್ಲಿ ಸುಕೃತಿನ, ಅಲ್ಲಿ ದುಷ್ಕೃತಿನ. ಮೊದಲನೇ ಶ್ಲೋಕದಲ್ಲಿ 15ನೇ ಶ್ಲೋಕದಲ್ಲಿ ದುಷ್ಕೃತಿನಃ ಮಾಂ ನ ಪ್ರಪದ್ಯಂತೆ ಅಂದರೆ ಪಾಪಿಗಳು ನನ್ನನ್ನು ಭಜಿಸುವುದಿಲ್ಲ. ಅಂದರೆ ಪಾಪಿಗಳು ರಾಚಣನ ಗುಡಿಗೆ ಬರಂಗಿಲ್ಲ, ಎಲ್ಲಿಗೆ ಹೋಗ್ತಾರೆ? ಇಷ್ಟೊತ್ತಿನಾಗ ದಾಬಾಕ್ಕೆ ಹೋಗ್ತಾರೆ. ಗುರುಗಳು ಬಂದಾರಂದ್ರೆ, ಸತ್ಸಂಗ ನಡೆದದಂದ್ರೆ ಈ ಕಡೆ ಬರಬೇಕಂತ ಮನಸ್ಸು ಬರಲ್ದು ಅಂದ್ರೆ ಒಂದೇ ನಿರ್ಣಯ ಮಾಡೋದು, ಪಾಪಿಗಳು. ನೀವು ಹೋಗಿ ಹೇಳ್ರಿ ಅವ್ರಿಗೆ, ನಾವು ಹೊಂಟೆ ಸದ್ದ. ಹೆಂಗೂ ಹೋಗೋದೈತೆ, ಮುಗಿಯನ ಗಾಡಿ ಅದರ ಸಮೀಪ ನಿಂದ್ರಿಸಿವಿ ಇವತ್ತು. ಅಲ್ಲಿ ಪರಮಾತ್ಮ ಏನು ಹೇಳ್ಯಾನ ಅದನ್ನ ಹೇಳಕತ್ತೀನಿ ನಿಮಗೆ. ಏನು ಹೇಳ್ತಾನೆ? ಮೂಢಾಹ, ಯಾರು ಭಕ್ತಿ ಮಾಡಂಗಿಲ್ಲ, ಭಗವಂತನ ಭಕ್ತಿ ಯಾರು ಮಾಡಂಗಿಲ್ಲ ಅಂಬುದನ್ನು ಹಿಂದಿನ ಶ್ಲೋಕದಾಗ ಹೇಳ. ನಾವು ಯಾರ್ಯಾರು ಮಾಡಂಗಿಲ್ಲ? ಮೂಢಃ, ಮೂಢ ಅಂದ್ರೆ ಏನ್ರಿ? ಮೂರ್ಖರು ಅಂತ ಅರ್ಥ ಮಾಡ್ತೇವೆ. ಬುದ್ಧಿಗೇಡಿಗಳು, ಅಜ್ಞಾನಿಗಳು. ಇಲ್ಲಿ ಮೂಢ ಅಂದಾಗ ನಾವು ಬುದ್ಧಿಹೀನರು ಅಂತ ಅಷ್ಟೇ ಅರ್ಥ ಮಾಡಿದ್ರೆ ಅಂದ್ರೆ ಭಾಳ ಶಾಣ್ಯರು ಬುದ್ಧಿವಂತರೇ ಭಕ್ತಿ ಮಾಡ್ತಾರೇನು ಹಿಂಗೆ ವಿಚಾರ ಬರ್ತದೆ. ಇಲ್ಲಿ ಮೂಢ ಎಂಬ ಮಾತನ್ನು ಯಾವ ಅರ್ಥದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಬಳಸಿದ್ದಾನೆ ಅಂದರೆ, ಯಾರು ಪರಮಾತ್ಮನನ್ನು ತಿರಸ್ಕಾರ ಮಾಡ್ತಾರ ಅವ್ರು ಎಷ್ಟೇ ಶಾಣ್ಯರದಾರಂದ್ರು ಅವರು ಮೂಢರು. ಮತ್ತು ಪರಮಾತ್ಮನನ್ನು ತಿರಸ್ಕರಿಸುವ ನಾಸ್ತಿಕರು ಅವ್ರು ಬುದ್ಧಿವಂತರೇ, ಭಾಳ ಶಾಣ್ಯರೇ. ಈ ಭಾಳ ಶಾಣೆ ಮಂದಿ ಬರಂಗಿಲ್ರಿ. ಏನು ಹೇಳ್ತಾನೆ ಸ್ವಾಮಿ? ನಾವು ಅವನಕಿನ ಕಂಡಾಪಟ್ಟಿ ಓದಿವಂತ ನಾವು ಅಲ್ಲೇ ಕುಂದಿರ್ತಾನೆ ಟಿ ವಿ ಮುಂದೆ. ಭಾಳ ಶಾಣ್ಯರು ಭಕ್ತಿ ಮಾಡ್ತಾರಂತ ಹೇಳಕ್ಕೆ ಹೊಂಟಿಲ್ಲ. ಹಂಗಂದ್ರೆ ಕಣ್ಣಪ್ಪ ಮೂಢನೆ, ಮೂಢ ಭಕ್ತಿ ಅಂತನ ಕರಿತೀವಿ. ಮತ್ತೆ ಅದಕ್ಕೆ ಇಲ್ಲಿ ಮೂಢ ಅಂದರೆ
ಬುದ್ಧಿ ಇಲ್ಲದವರು ಅಂತ ಅರ್ಥ ಮಾಡಕ್ಕೆ ಹೊಂಟಿಲ್ಲ ನಾವು. ಪರಮಾತ್ಮ ಯಾರಿಗೆ ಮೂಢ ಅಂತಾನೆ ಅಂದರೆ ಬೇಕಾದಷ್ಟು ಶಾಣೆ ಇರಲಿ, ಅವ ಭಾಳ ಓದ್ಕೊಂಡಿರಲಿ, ಆದರೆ ಯಾವನಿಗೆ ಗುರುಗಳಲ್ಲಿ ಶ್ರದ್ಧಾ ಇಲ್ಲ, ದೇವರಲ್ಲಿ ಶ್ರದ್ಧಾ ಇಲ್ಲ, ದೇವರನ್ನು ತಿರಸ್ಕಾರ ಮಾಡ್ತಾನೆ, ಗುರುಗಳನ್ನು ತಿರಸ್ಕಾರ ಮಾಡ್ತಾನೆ, ಶಾಸ್ತ್ರವನ್ನು ತಿರಸ್ಕಾರ ಮಾಡ್ತಾನೆ ಅಂಥವ ಎಷ್ಟೇ ಬುದ್ಧಿವಂತ ಇದ್ದರೂ, ಭಾಳ ಓದಿದವ ಅವನಾಗಿದ್ದರೂ ಕೃಷ್ಣ ಅವನಿಗೆ ಮೂಢ ಅಂತ ಕರೀತಾನೆ. ಮೂಢ ತಿಳುವಳಿಕೆಯಿಲ್ಲದವ ತನ್ನ ಕಾರ್ಯದಿಂದ ತನಗೆ ಹಾನಿ ಮಾಡ್ಕೊತಿರ್ತಾನೆ. ಸಾಮಾನ್ಯವಾಗಿ ನಾವು ಎಂಥವರಿಗೆ ಮೂಢರಂತೀವ್ರಿ ಅಂತ ಕೇಳಿದ್ರೆ, ಆ ಕಾರ್ಯದಿಂದ ತನಗೆ ತಾನೇ ಹಾನಿ ಮಾಡ್ಕೊತಿದ್ರ ಅವನಿಗೇನಂತೀವ್ರಿ? ಮೂಢ. ತಿಳುವಳಿಕೆಯಿಲ್ಲದ್ದು. ಕೂಸ ಬೆಂಕಿ ಹಿಡಿತದೆ, ತಿಳುವಳಿಕೆಯಿಲ್ಲದ್ದು, ಅದು ಮೂಢ ಐತಿ ಅಂತೀವಿ. ಅಥವಾ ಕಾಳಿದಾಸನ ಕತೆ ಭಾಳ ಪ್ರಸಿದ್ಧ ಐತಲ್ಲ. ಕಾಳಿದಾಸ ಗಿಡ ಹತ್ತಿ ಗಿಡ ಕಡಿತಿದ್ದ. ಹೆಂಗೆ ಕಡಿತಿದ್ದ ಎಲ್ಲ ನೀವು ನೋಡಿರ್ತೀರಿ, ಸಿನಿಮಾ ಪನ್ಮ ಎಲ್ಲ. ಕಾಳಿದಾಸನ ಸಿನಿಮಾ ನೋಡಿರಲ್ಲ. ಹೆಂಗೆ ಕಡಿತಿದ್ದವ? ಕೊಲೆ ಕಡಿತಿದ್ದ, ಆ ಕಡಿಯೂ ಕೊಲ್ಲದ ಕಡೆ ನಿಂತಿದ್ದ. ಅವ ಕೆಲಸ ಮಾಡ್ತಾನ, ಕಡಿತಾನ, ಕ್ರಿಯಾ ಮಾಡ್ಲಾಕ ಹತ್ತಾನ, ಕೆಲಸ ಮಾಡ. ಆ ಕೆಲಸ ಮಾಡಿ ತನಗೆ ತಾನೇ ಹಾನಿ ಮಾಡ್ಕೊತಾನಿಲ್ರಿ. ಇಂಥವ್ನಿಗೆ ನಾವೇನಂತೀವ್ರಿ? ಆಕಸ್ಮಿಕ ಕಡ್ದ ಅಂದ್ರೆ ಹೊತ್ಕೊಂಡು ಬೀಳ್ತಾನೆ. ಹಾಗೆ ತನ್ನ ಕಾರ್ಯದಿಂದ ತನಗೆ ಹಾನಿ ಮಾಡಿಕೊಳ್ಳುವ ಮನುಷ್ಯನಿಗೆ ನಾವೇನಂತೀವ್ರಿ? ಮೂಢ ಅಂತೀವಿ. ಇವನು ದೇವರನ್ನು ತಿರಸ್ಕಾರ ಮಾಡ್ತಾ ದೇವರಿಗೆ ಹಾನಿ ಮಾಡೋದಿಲ್ಲ. ದೇವರಿಗೆ ಹಾನಿ ಮಾಡ್ತಾನ, ಅವನು ತಿರಸ್ಕಾರ ಮಾಡಿದ್ರೆ ನಿನಗೆ ಹಾನಿಯಾಗುತ್ತದೆ. ನನ್ನ ಮಾತು ಹೇಳಾಯ್ತದ್ರಿ. ನನಗೆ ಊಟ ಬೇಡ ಅಂತ ಊಟ ತಿರಸ್ಕಾರ ಮಾಡ್ದ. ಊಟಕ್ಕೆ ಹಾನಿ ಇಲ್ಲ, ನಿನಗೆ ಹಾನಿ ಆಗ್ತದೆ. ನಾ ಗಾಳಿ ಅಂದ್ರೆ ಸರಂಗಿಲ್ರಿ, ನಮಗೆ ಗಾಳಿ ಬೇಕಾಗಿಲ್ರಿ ಅಂದ್ರೆ ಗಾಡಿ ಕುಂದ್ರು. ಗಾಳಿ ನಾ ಸರಂಗಿಲ್ರಿ, ಗಾಳಿ ಅಂದ್ರೆ ನಮಗೆ ಆಗಿ ಬರಂಗಿಲ್ಲ ಅಂತ ಗಾಳಿ ತಿರಸ್ಕಾರ ಮಾಡ್ದ ಅಂದ್ರೆ ಗಾಳಿಗೆ ಏನಾಗ್ತದೆ? ನೀ ಗೊಟ್ಟಕ್ಕಂತ ಅಷ್ಟೇ, ನೀ ಗೋಡಿ ಕುಂದಿರ್ತಿ. ನೀರು ನನಗೆ ಆಗಿ ಬರಂಗಿಲ್ರಿ, ಬೀರ್ ಅಂದ್ರೆ ನಮಗೆ ಭಾಳ ಪ್ರೀತಿ ರೀ, ನೀರು ಬೇಕಾಗಿಲ್ರಿ. ಏನಾಗ್ತದೆ? ಗಾಳಿ ಬೆಳಕ ನೀರ ತಿರಸ್ಕಾರ ಮಾಡಿದ್ರೆ ಅವನು ಹೆಂಗೆ ಬದುಕಲಿಕ್ಕಾಗೋದಿಲ್ವೋ, ದೇವನನ್ನು ತಿರಸ್ಕಾರ ಮಾಡಿದ್ರು ನಿನ್ನ ಬದುಕಿಗೆ ಹಾಗೇ ಅರ್ಥವಿಲ್ಲ. ಅಂತೆಯೇ ಇಂಗ್ಲೀಷ್ದಾಗ ಒಂದು ಭಾಳ ಚಂದ ಮಾತು ಹೇಳ್ತಾರ. ಅಲಾರ್ಮ್ ಡಸಂಟ್ ಬರ್ನ್ without oil, a man cannot live without God. ಅರ್ಥ ಆಗಲಿಲ್ಲ? ನಾ ಅರ್ಥ ಮಾಡಿಕೊಳ್ಳಕ ಕುಂತೀನಿ ಹೇಳ್ರ. ಏನಂದ್ರೆ a lamp cannot burn without oil. ಒಂದು ದೀಪ ಈಗ ಲ್ಯಾಂಪ್ ಉರಿತದ ಅಂದ್ರೆ
ಅದಕ್ಕೆ ಎಣ್ಣೆ ಬೇಕು. ಎಣ್ಣೆ ಇಲ್ಲದೆ ಇದ್ರೆ ಲ್ಯಾಂಪ್ ಎಂದು ಉರಿಯೋದಿಲ್ಲ. ಹಾಗೆ a man cannot live without God. ದೇವರಿಲ್ಲದೆ ನಿನಗೆ ಬದುಕಲಿಕ್ಕಾಗೋದಿಲ್ಲ. ನೀನಂತಿತ್ತಂತ ನೀರು ತಗೊಂಡು ನಾವೇನು ಮಾಡೋಮು? ನೀರು ನಮಗೆ ಅವಶ್ಯಕತೆ ಇಲ್ಲ. ಎಲ್ಲೈತದ ನೀರ? ಯಾವ ನೋಡ ನೀರ? ಇವು ನಾಸ್ತಿಕರು ಹಂಗೆ ಅಂತಿರ್ತ ನೋಡಿ. ಇವು ನಾಸ್ತಿಕ ಮೀನುಗಳು ಏನಂತಾವ? ವೇರ್ ಈಸ್ ಗಾಡ್, ಹೂ ಹ್ಯಾಸ್ ಸೀನ್. ಎಲ್ಲಿ ಅದಾನ ದೇವರು? ಯಾವ ನೋಡ್ಯಾನ ದೇವರು? ಎದಕ್ಕೆ ಬೇಕು ದೇವರು? ಇದು ನೋಡ್ರಿ, ಆ ಮೀನಿಗೆ ಆ ನೀರಿನ ಕಲ್ಪನಾ ಇಲ್ಲ, ಅದಕ್ಕೆ ಹಾಗೆ ಮಾತಾಡ್ತದೆ ಅಷ್ಟೇ. ಅದು ಮೀನಿಗೆ ನೀರಂದ್ರೆ ಏನಂತ ಯಾವಾಗ ಗೊತ್ತಾಗ್ತದೆ ರೀ? ಯಾವಾಗ ಗೊತ್ತಾಗ್ತದೆ? ನೀರು ಬಿಟ್ಟು ಒಂದು ಸ್ವಲ್ಪ ಹೊತ್ತು ಅದನ್ನು ನೀರು ಬಿಟ್ಟು ಹೆಂಗೆ ಹೊರಗಿಡ್ರಿ, ಆವಾಗ ಅದಕ್ಕೆ ಗೊತ್ತಾಗ್ತದೆ. ಹಾಗೆಯೇ ದೇವ್ರಂದ್ರೆ ಏನು ರೀ? ದೇವ್ರಂದ್ರೆ ಪ್ರೀತಿ, ದೇವ್ರಂದ್ರೆ ಆನಂದ, ದೇವ್ರಂದ್ರೆ ಅಮೃತ. ಅಮೃತ ಅಂದರೆ ಯಾವಾಗಲೂ ಇರೋದು, ಸತ್ಯರೂಪವಾದದ್ದು. ಮೃತ ಅಂದರೆ ಸಾಯೋದು, ಇಲ್ಲದಂಗೆ ಆಗೋದು. ಅಮೃತ ಅಂದರೆ ಸದ್ರೂಪ, ಯಾವಾಗಲೂ ಇರುವಂಥದ್ದು. ಮನುಷ್ಯ ಯಾವಾಗಲೂ ಇದನ್ನು ಬಯಸ್ತಾನೆ. ಏನು ಬಯಸ್ತಾನ? ಯಾವಾಗಲೂ ಇರ್ಬೇಕಂತಾನೆ. ಇರ್ಬೇಕಂತೀರ ಹೋಗ್ಬೇಕಂತೀರ? ಹಂಗಂದ್ರೆ ತಿಳಿಲ್ಲ ನಿಮಗೆ? ಸಾಯ್ಬೇಕಂತೀರ ಹೆಂಗ? ಸಾಯೋವ್ರ ಕೈ ಹತ್ರ ಒಂದಿಟ್ಟು ಅಲ್ಲ, ಸಾಯೋವ್ರ ಕೈ ಎತ್ರಿ ಅಂತಂದ್ರೆ ಯಾರು ಕೈ ಎತ್ತಂಗಿಲ್ಲ. ಯಾಕ? ನೀವು ಇರ್ಬೇಕಂತೀರಿ, ಅದಿಲ್ಲ, ಇರ್ಬೇಕಂತ ಬಯಸ್ತೀರಿ. ಯಾಕೆ ಬಯಸ್ತೀರಿ ಗೊತ್ತದೇನು ಅಂತ ತಿಳ್ಕೊಬೇಕು. ಯಾಕೆ ಬಯಸ್ತೀರಿ ಅಂದರೆ ಇರುವುದು ನಿಮ್ಮ ಸ್ವಭಾವವಾಗಿದೆ. ಸದಾ ಪ್ರೀತಿ ಬಯಸ್ತೀರಿ. ಪ್ರೀತಿ ಇಲ್ಲದೆ ಮನುಷ್ಯನಿಗೆ ಬದುಕಲಿಕ್ಕಾಗಲ್ಲ. ಪ್ರೀತಿ ಪರಮಾತ್ಮನ ಸ್ವರೂಪ ಐತಿ. ಪ್ರೀತಿ ಅಂದ್ರೆ ಏನು ರೀ? ಆನಂದ. ಪ್ರೀತಿ ಅಂದ್ರೆ ಏನು? ಆನಂದ. ಎಲ್ಲಿ ಆನಂದ ಐತಿ? ಪ್ರೀತಿ ಇದ್ದಲ್ಲಿ ಆನಂದ ಐತಿ, ಆನಂದ ಇದ್ದಲ್ಲಿ ಪ್ರೀತಿ ಐತಿ. ಹೆಸರುಗಳ ಬದಲು ಅಷ್ಟೇ ಅವು. ಯಾರಿಗೆ ಬೇಡಾಗ್ಯದ ಆನಂದ? ಆನಂದವನ್ನು ತಿರಸ್ಕರಿಸುವವರು, ಸುಖವನ್ನು ತಿರಸ್ಕರಿಸುವವರು ಯಾರದಾರ? ಸಕಲ ಜೀವಿಗಳು ಆನಂದವನ್ನು ಬಯಸ್ತವೆ. ಪರವಸ್ತು ಹೆಂಗದ ಅಂತ ಕೇಳಿ ಶ್ರುತಿ ಏನು ಹೇಳಿತು? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಆನಂದಂ ಬ್ರಹ್ಮ. ಆನಂದವೇ ಪರಮಾತ್ಮ ಅಂತ ಸ್ಪಷ್ಟವಾಗಿ ಶ್ರುತಿ ಹೇಳ್ತದೆ. ಹೇಗೆ ನಿಮಗೆ ತಿರಸ್ಕಾರ ಮಾಡ ಬರ್ತದೆ? ದೇವರನ್ನು ತಿರಸ್ಕಾರ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಇಷ್ಟು ಹೇಳ್ಬೇಕಾಗಿದೆ ನಿಮಗೆ. ದೇವರನ್ನು ಬಿಟ್ಟು ನಿಮಗೆ ಬದುಕಲಿಕ್ಕೆ ಆಗೋದೇ ಇಲ್ಲ. ಆದ್ದರಿಂದ ಏನಂದ್ರು? ದೇವನನ್ನು ತಿರಸ್ಕರಿಸುವವ ಮೂಢ. ನಮಾಂ ದುಷ್ಕೃತಿನೋ ಮೂಢಾಹ ಪ್ರಪದ್ಯಂತೆ ನರಾಧಮ. ದೇವನನ್ನು ಧಿಕ್ಕಾರ ಮಾಡುವವನಿಗೆ ಪರಮಾತ್ಮವನಿಗೆ ನರಾಧಮ ಅಂತ ಬೇದಾನು. ಪಾಪಿ. ಪರಮಾತ್ಮನನ್ನು ತಿರಸ್ಕರಿಸುವವನಿಗೆ ಏನಂತಾನವ? ಪಾಪಿ. ಪಾಪಿ ಹಿಡ್ಸಂಗಿಲ್ಲ ನೋಡ್ರಿ ದುಷ್ಕೃತಿನ. ಪಾಪಿಗೆ ಪರಮಾತ್ಮನ ಭಕ್ತಿ ಹಿಡಿಸಂಗಿಲ್ಲ. ಸರ್ವಜ್ಞ ಭಾಷೆಂದು ಹೇಳ್ತಾನೆ, ಜ್ವರ ಬಂದ ಮನುಜಂಗೆ ನೊರೆಹಾಲು ವಿಷವಕ್ಕೂ. ಜ್ವರ ಬಂದ ಮನುಷ್ಯಾಗ ನೀವು ಹಾಲು ಕಾಸಿ, ಸಕ್ಕರೆ ಹಾಕಿ, ಹಾಲು ಕಾಸಿ ಆರಿಸಿ ಹಾಲು ಕುಡಿಲಾಕ ಕೊಟ್ರೆ ಅದಕ್ಕೆ ಮೈಕ್ ಅಂತ ಹಾಲು ಹಿಡ್ಸಂಗೇ ಇಲ್ಲ. ಯಾಕೆ ಹಿಡ್ಸಂಗಿಲ್ಲ? ಜ್ವರ ಬಂದಾವ, ಒಳಗೆ ಜ್ವರ ಅದಾವ, ಅದಕ್ಕೆ ಹಿಡ್ಸಂಗಿಲ್ಲ. ಹಾಗೆಯೇ ಕೆಲವರಿಗೆ ಭಕ್ತಿ ಹಿಡ್ಸಂಗಿಲ್ಲ.
ಭಗವದ್ ಭಜನೆ, ಭಗವತ್ ಪೂಜೆ, ಭಗವತ್ ಚಿಂತನೆ, ಭಗವದ್ ಉಪಾಸನೆ, ಜಪ, ಕೀರ್ತನ ಯಾವುದು ಹಿಡಿಸೋಂಗಿಲ್ಲ. ಅವು ಬರೀ ಸಿನಿಮಾ ನೋಡೋದು ಹಿಡಿಸ್ತದೆ ರೀ, ಇಸ್ಪೇಟ್ ಆಡೋದು ಹಿಡಿಸ್ತದೆ, ಕಟ್ಟೆ ಕುಂತು ಮಂದಿದ ಆಡ್ಕೊಳ್ಳೋದು ಹಿಡಿಸ್ತದೆ. ಅದಂತೂ ಭಾಳ ಹಿಡಿಸ್ತದಂತ ಕಾಣ್ತದೆ. ಮಂದಿಗೆ ಬೈಕೊಳ್ಳೋದು, ಇವೇನು ಭಾರಿ ಸಹಜವಾಗಿರ್ತಾನೆ, ಮಂದಿಗೆಲ್ಲ ಬೈತಿರ್ತ. ಕಟ್ಟಿ ಕುಂತು ಮಂದಿಗೆ ಬೈತಾನಲ್ಲ, ಇವನು ಭಾಳ ಸಹಜವಾಗಿರ್ತಾನ. ಬರೀ ಪ್ರಪಂಚದ ಮಾತು ಕೇಳೋದು ಅಂದ್ರೆ ಭಾಳ ಇಂಟ್ರೆಸ್ಟ್. ಪಾಪಿಗೆ ಪ್ರಪಂಚ ಹಿಡಿಸ್ತದೆ ವಿನ ಪರಮಾತ್ಮ ಹಿಡಿಸಂಗಿಲ್ಲ. ಅದಕ್ಕೆ ನಮಾಂ ದುಷ್ಕೃತಿನೋ ಮೂಢ ಅನ್ನೋ ಅವನು ಆಸುರ ಭಾವ ಹೀನವಾಸನ ತುಂಬಿಕೊಂಡಿರ್ತದೆ ಮನಸ್ಸಿನಾಗ. ಕಾಮವಾಸನ, ಕ್ರೋಧವಾಸನ, ಪಾಪವಾಸನ ತುಂಬಿಕೊಂಡಂಥ ಆಸುರ ಭಾವವನ್ನು ಹೊಂದಿರತಕ್ಕಂಥ ಮನುಷ್ಯನಿಗೆ ಪರಮಾತ್ಮನ ಭಕ್ತಿ ಹಿಡಿಸಂಗಿಲ್ಲ ಅಂತ ಹೇಳ್ದ ಹಿಂದಿನ ಶ್ಲೋಕದಲ್ಲಿ. ಪಾಪಿಗಳು ಪರಮಾತ್ಮನ ಭಜಿಸುವುದಿಲ್ಲ. ಮತ್ತು ಯಾರು ಭಜಿಸ್ತಾರೆ ನಿಮ್ಮನ್ನು ಅಂತಿಕ 4 ಮಂದಿ ಅದಾರಪ್ಪ. 4 ಇಡೀ ಪ್ರಪಂಚವನ್ನು 4 ಪ್ರಪಂಚದ ಎಲ್ಲ ಜನಗಳನ್ನು 4 ವಿಭಾಗ ಮಾಡ್ತಾನೆ. ಮೊದಲು 2 ವಿಭಾಗ ಮಾಡಿದ, ಭಕ್ತರು, ಭವಿಗಳು. ದೇವರ ಭಜಿಸುವವರು, ಭಜಿಸಲಾರ್ದವರು. ಭಜಿಸಲಾರ್ದವರಿಗೆ ಪಾಪಿಗಳು ಅಂದ, ನರಾಧಮರು ಅಂದ, ನಾಸ್ತಿಕರು ಅಂದ. ಈಗ ಭಜಿಸುವವ್ರದ್ದು ಒಂದು ಕ್ಯಾಟಗರಿ ಐತಿ, ಅವ್ರು 4 ನಮೂನಿ ಅದಾರ ಅಂತ ಈ 16ನೇ ಶ್ಲೋಕದಿಂದ ಹೇಳ್ತಾ ಇದ್ದಾನೆ ಪರಮಾತ್ಮ. ಏನಂತ? ಚತುರ್ವಿಧಾ ಭಜಂತೆ ಮಾಂ ಜನಾ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಚ ಭರತರ್ಷಭಾ. ಹೇ ಅರ್ಜುನ, ಅರ್ಜುನ ಅನ್ನೋದ್ರಿಂದಲೇ ನೀನು ಪರಿಶುದ್ಧ ಹೃದಯಿ. ಅರ್ಜುನ ಅಂದ್ರೇನ್ರಿ? ಯಾರ ಮನಸ್ಸು ಚಲೋ ಇರ್ತದಲ್ಲ ಅವ್ರಿಗೇನು ಅನ್ಬೇಕ್ರಿ? ಅರ್ಜುನ ಅನ್ನಬೇಕು. ನೀನು ಪರಿಶುದ್ಧ ಅಂತಃಕರಣವುಳ್ಳಂಥವನು ಹೇ ಅರ್ಜುನ. ಚತುರ್ವಿಧಾ ಸುಕೃತಿನಾ ಜನಾ ಮಹಾಂ ಭಜಂತೆ ಅಂದರೆ 4 ರೀತಿಯಾದ ಪುಣ್ಯವಂತರು ನನ್ನನ್ನು ಭಜಿಸುತ್ತಾರೆ. ನೋಡಿರಿ, ಸುಕೃತಿನಃ ಯಾರು ಭಕ್ತಿ ಮಾಡ್ತಾರೆ, ಯಾರು ಭಜಿಸ್ತಾರೆ ಅಂತ ಕೇಳಿದರೆ ಏನಂತ ಹೇಳ್ತಾ ಇದ್ದಾನೆ ಪರಮಾತ್ಮ? ಸುಕೃತಿನಃ. ಸುಕೃತಿನ ಅಂದರೆ ಏನ್ರಿ? ಪುಣ್ಯವಂತರು. ಪುಣ್ಯವಂತರು ನನ್ನನ್ನು ಭಜಿಸುತ್ತಾರೆ. ಅದನ್ನು ಮಹಾರಾಷ್ಟ್ರದ ಸಂತರು ಹೇಳ್ತಾರೆ ಭಾಳ ಚಂದ ಹೇಳಿದ್ದಾರೆ. ಏನಂದರೆ ಹರಿಮುಖಿ ಮಣ, ಹರಿಮುಖಿ ಮಣ ಹೋಣ ಕರೆ ಪುಣ್ಯಾಚಿ ಗಣನ. ದೇವ್ರ ಕಡೆ ಮುಖ ಮಾಡ್ಯಾನ ಅಂದ್ರೆ, ಗುರುಗಳ ಕಡೆ ಹೊಂಟಾನ ಅಂದ್ರೆ ಅವಂಗೆ ಶಾಸ್ತ್ರ ಕೇಳಬೇಕು, ದೇವ್ರ ಚಿಂತನೆ ಮಾಡಬೇಕು, ಭಜನೆ ಮಾಡಬೇಕು, ಪೂಜಾ ಮಾಡಬೇಕು, ಜಪ ಮಾಡಬೇಕು, ದೇವರನ್ನು ಆರಾಧಿಸಬೇಕು ಅಂತ ಅನಿಸ್ಲಾಕ ಹತ್ಯಾದಂತಂದ್ರೆ ಅವ ಭಾಳ ಪುಣ್ಯವಂತ. ಹೌದಲ್ಲ? ಅಂದ್ರೆ ಸತ್ಸಂಗ ನಡೆದಂದ್ರೆ ಗುಡಿ ಕಡೆ ಬರಬೇಕಂತಿದ್ದ ಅಂದ್ರೆ ಪುಣ್ಯವಂತ. ಆ ಕಡೆ ಹೋಗ್ತಿತ್ತು ಅಂತಂದ್ರೆ ಅದು ಪಾಪಿ ಅಂತ ತಿಳ್ಕೊಬೇಕಂತ. ಇಂಥ ಸುಕೃತಿಗಳು ಅವ್ರು 4 ನಮೂನಿ. ನನ್ನನ್ನು ಭಜಿಸುವಂಥ ಭಕ್ತರು 4 ನಮೂನಿ. ಯಾರ್ಯಾರ್ರೀ ಅವರು ಅಂತ ಕೇಳಿದ್ರೆ ಆರ್ತಃ ಮೊದಲನೇದು, ನಂಬರ್ 1 ಆರ್ಥ ಭಕ್ತ, ನಂಬರ್ 2 ಅರ್ಥಾರ್ಥಿ ಭಕ್ತ. ಶ್ಲೋಕದಲ್ಲಿ ವ್ಯತ್ಯಾಸ ಬರಲ್ದಕ್ಕ, ಆದ್ರೆ ನಾವು ಹೀಗೆ ವಿಭಜನೆ ಮಾಡಬೇಕಾಗ್ತದೆ. 3ನೇದವ ಜಿಜ್ಞಾಸು ಭಕ್ತ, 4ನೇದವ ಜ್ಞಾನಿ ಭಕ್ತ. ಒಬ್ಬೊಬ್ಬರು ಪರಿಚಯ ಮಾಡ್ಕೊಳ್ಳೋಣ. ಮೊದಲನೇದವ ಯಾರ್ರೀ? ಆರ್ಥ. ಆರ್ಥ ಅಂದ್ರೆ ಯಾರ್ರೀ? ಆರ್ಥ ಅಂದ್ರೆ ದುಃಖದಲ್ಲಿ ರಾಮ. ಮೊದಲನೇ ನಂಬರ್ 1 ಭಕ್ತಿ ಯಾರ್ರೀ? ದುಃಖದಲ್ಲಿ ರಾಮ. ಮತ್ತು ಯಾರು ದುಃಖದಾಗಿಲ್ರಿ? ಹಂಗಾರೆ ಎಲ್ಲರೂ ಭಕ್ತರೇ. ಯಾಕೆ ಆ ಕಡೆ ಕಡಿತೀರಿ ಹೇಳತ್ತಾರೆ? ಲಕ್ಷ್ಯ ಕೊಡಲ್ರಿ ಮಾತಿನ ಕಡೆ ಭಾಳ ಮಂದಿ.
ಬಂದದ್ದ ಕಡಿಮೆ ಮತ್ತೆ ಲಕ್ಷಣ ಇಲ್ಲ ಅನ್ಸ್ಲಾಗ್ತದೆ ಯಾಕೋ ನನಗೆ. ಹೋಲಿ ಬಿಡಿ. ಬೋಲ್ನಾ ಹೇ ಬೋಲೆಂಗೆ. ಏನೈತ್ರಿ ಆರ್ಥ. ಆರ್ಥ ಅಂದರೆ ಏನು ಹೇಳಿದಾರೆ ಅನೂಪ್? ಆರ್ಥ ಭಕ್ತ ಅಂದರೆ ದುಃಖಿತ. ಅರ್ಥ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಶಬ್ದಶ ಅರ್ಥ ದುಃಖಿತ, ದುಃಖದಲ್ಲಿ ಇರುವವ. ಯಾರು ದುಃಖದಲ್ಲಿಲ್ಲ? ಎಲ್ಲರೂ ದುಃಖದಲ್ಲೇ ಅದೀವಿ. ಹಾಗೆ ನೀವು ಎಲ್ಲರಿಗೂ ಅರ್ಥಭಕ್ತರನ್ನಬೇಕು. ಎಲ್ಲರೂ ದುಃಖದಲ್ಲಿದ್ದೀವಿ. ಯಾರು ಆರಾಮದಾಗದಿರಿ? ಯಾವೊಬ್ಬನೂ ಆರಾಮಿಲ್ಲ. ಮನೆಯಾಗಿದ್ದವನು ಆರಾಮಿಲ್ಲ, ಮಠದಾಗಿದ್ದವನು ಆರಾಮಿಲ್ಲ. ಯಾರು ಆರಾಮಿಲ್ಲ. ಕಲ್ತವನು ಆರಾಮಿಲ್ಲ, ಕಲೀಲಾರ್ದವನು ಆರಾಮಿಲ್ಲ. ಶ್ರೀಮಂತನೂ ಆರಾಮಿಲ್ಲ, ಬಡವನು ಆರಾಮಿಲ್ಲ. ಇದು ಬಿಸಿಲಾಗ ತೇಗ್ತದ, ಅದು ಮನ್ಯಾಗ ತೇಗ್ತದ. ಎ ಸಿ ಇದ್ನು ಕರೆಂಟ್ ಹೋಯ್ತಂದ್ರೆ ನೋಡ್ಬೇಕದು. ಹಿಂಗೆ ಇದಕ್ಕೆ ಇದ್ರ 10 ಪಟ್ಟು ತೇಗ್ತಿರ್ತದ. ಹೌದಲ್ರಿ? ಸುಳ್ಳು ಹೇಳಕತ್ತೀನಿ. ಹೊಸ ಮಂದಿನ ನೋಡಿನಾ ಎಲ್ಲರೂ ಭೇಟಿ ಬಿದ್ದಾರ ನನಗೆ. ಯಾವಪ್ಪ ಆರಾಮಿದ್ದವ? ಕೌನ್ ಹೈ ಆರಾಮ್? ಹಾ ಆರಾಮ ಹೈ ರಾಮಪಾಹನಮೇ. ಸಂತರು ಹೇಳಿದರು, ಹಾ ಪ್ರಪಂಚದ ಅನುಭೂತಿಯಲ್ಲಿ ಆರಾಮಿಲ್ಲೋ, ಪರಮಾತ್ಮನ ಅನುಭೂತಿಯಲ್ಲಿ ಆರಾಮೈತಿ ಅಂದರು. ಪ್ರಪಂಚದ ಭಜನೆಯಲ್ಲಿ ಆರಾಮಿಲ್ಲ, ಪರಮಾತ್ಮನ ಭಜನೆಯಲ್ಲಿ ಆರಾಮೈತಿ. ಪ್ರಪಂಚದ ಭಕ್ತಿಯಲ್ಲಿ ಆರಾಮಿಲ್ಲ, ಪರಮಾತ್ಮನ ಭಕ್ತಿಯೊಳಗೆ ಆರಾಮೈತಿ. ಅದಕ್ಕೆ ಅವರಂದರು ಎಲ್ಲರೂ ದುಃಖಿತರೆ. ಇಂಥ ಒಬ್ಬನು ಭೇಟಿ ಮಾಡಿಸ್ರಿ ನಮಗೆ. ನಮಸ್ತೆ ಆರಾಮದಿನ. ನಾವು ಅವ ಒಬ್ಬನೇ ಜ್ಞಾನಿ ಭಕ್ತ, ಒಬ್ಬನೇ. ಹಾ ಭಕ್ತ ನಿಶ್ಚಿಂತಿರ್ತಾನೆ. ಯಾಕ? ಎಲ್ಲ ಪರಮಾತ್ಮನಿಗೆ ಒಪ್ಪಿಸಿಬಿಟ್ಟಾನ. ಹಂಗಾದ್ರೂ ಸೈ, ಹಿಂಗಾದ್ರೂ ಸೈ. ಹ್ಯಾಂಗೆ ಕೂಸ ಸಕಲ ಜವಾಬ್ದಾರಿಯನ್ನು ತಾಯಿಗೆ ಒಪ್ಪಿಸಿರ್ತದೆ ನೋಡ್ರಿ. ಚಿಂತನೆ ಮಾಡಂಗಿಲ್ಲ ಅದು. ಬೇಕಾದ್ರೆ ಮೈ ತೊಳಿ ಬಿಡು, ನಿಂತಿವ ಉಣಸು ಬಿಡು, ಎಲ್ಲ ಆಕಿಗೆ ಜವಾಬ್ದಾರಿ. ಭಕ್ತಿ ಯಾಕೆ ನಿಶ್ಚಿಂತಿರ್ತಾನಂದ್ರೆ ಸಂಪೂರ್ಣ ಪರಮಾತ್ಮನ ಮ್ಯಾಗ ಅವನು ಅವಲಂಬಿತನಾಗಿದ್ದಾನೆ. ಹ್ಯಾಂಗಾರ ಇರು, ನಿಶ್ಚಿಂತಿರ್ಲಾಕ ಬರ್ತದೆ. ತುಕಾರಾಮ ನೋಡ್ರಿ, ಎಂಥ ಕೆಟ್ಟ ಬಡತನ ಇದ್ರು ವಿಠಲ 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 ಜಯ ಹರಿ ವಿಠಲ. ಅವ ಮಸ್ತ್ ಆರಾಮಿದ್ದ. ಜ್ಞಾನಿಯಾದ ಮನುಷ್ಯ ಅಂತೂ ಅವ ಇನ್ನೂ ಆರಾಮಿರ್ತಾನವ. ನಡೆ ಆ ಕಡೆ ಎಲ್ಲ ಸುಳ್ಳು ಅಂತಾನ. ದೊಡ್ಡ ಸಭಾ ಐತೆ ಅಂದ್ರು ಸುಳ್ಳ, ಸಣ್ಣ ಸಭಾ ಐತೆ ಅಂದ್ರು ಸುಳ್ಳ. ನಡೆ ಎಲ್ಲ ಸುಳ್ಳೇ ಐತೆ. ನಡಿ ಆ ಕಡೆ. ಹಂಗಾದ್ರೂ ಸೈ, ಹಿಂಗಾದ್ರೂ ಸೈ. ಯಾರಪ್ಪ ಆರಾಮಿದ್ದವರು? ಧೂತ ದುಃಖಿ ಹೈ, ಅವಧೂತ ದುಃಖಿ ಹೈ. गरीब कहे धनवान सुखी है, धनवान कहे शुका राजा को बारे, राजा कहे चक्रवर्ती सुखी है, चक्रवर्ती कहे चतुरानन सुखी है. कौन सुखी है? कोनिक प्रश्न है. यावप सुखी? गरीब. गरीब कहे धनवान सुखी है. ಬಡವಗೆ ಮಾತಾಡ್ಸ್ಯಾಕಪ್ಪ ಆರಾಮದಿ ಅಂತ ಕೇಳಿ ಆರಾಮ್ ತರ್ತೀರಿ. ಕೆಟ್ಟ ಬಿಸಿಲಾಗ ಕಲ್ಲು ಹೊಡಿಬೇಕು, ಕಟ್ಟಿಗೆ ಕಡಿಬೇಕು, ಕೆಲಸ ಮಾಡಬೇಕು. ನಮ್ದು ಯಾತ್ರ ಸುಖ ರೀ. ನೋಡಿ ಒಂದಿಟ್ಟು ಬೆವರು ಸುರಿಸಿದ್ರೆ, ಕೆಟ್ಟ ಬಿಸಿಲಾಗ ಬೆವರು ಸುರಿಸಿದ್ರೆ ಹೊಟ್ಟೆ ತುಂಬಲ್ದ ಕಲ್ಲು ಹೊಡೆದ್ರು ನಮಗೆ ಯಾತ್ರ ಸುಖ ತರ್ತೀರಿ. ಖಾಲಿ 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 ಕುಂತ ನೋಡ್ರಿ ಅವ ಏಷ್ಯಾಗ ಹೊಟ್ಟೆ ಬಿಟ್ಕೊಂಡು ಸಾವುಕಾರ ಅವ ಆರಾಮ ಅದಾನ್ರಿ ಅಂತ ನಾವು
ಎಷ್ಟು ಮಸ್ತ್ ಆರಾಮದ ನೋಡಿ. ನಾವು ಬಿಸಿಲಾಗಿಲ್ಲಿ ಇಲ್ಲಿ ನಾವು ಕಷ್ಟಪಡಬೇಕು. ಅವ ಎಷ್ಟು ಮಸ್ತ್ ಆರಾಮದಾನ ಮನ್ಯಾಗ ತೂಗು ಮಂಚದ ಮ್ಯಾಗ ಕುಂತು ತೂಗ್ಲಾಗತ್ತೆ. ಆ ಸಾವ್ಕಾರ ಹೋಗಿ ಭೇಟಿ ಮಾಡಿ ಮಾತಾಡಿಸ್ರಿ ನೀವು. ಸಾವ್ಕಾರ ಆರಾಮದ? ಅವ ಸಾವ್ಕಾರ ಅಂತಾನಂತ ಧನವಾನ ಕೈ ಸುಖ ರಾಜಾಕೋ ಭಾರಿ. ನಮ್ದು ಯಾತ್ರು ಸುಖ ರೀ, ನಮ್ಮ MLA ಸುಖದಾಗದಾನ್ರಿ ಅಂತಾನು. ರಾಜ ಪಾಜಗಳು ಇಲ್ಲ ರೀ, ಅದಕ್ಕೆ ಮತ್ತೆ MLA ಕಡೆ ಬರ್ಬೇಕಲ್ಲಿ ನೀವು. ಬೇಡ, ಈ ಸಾವ್ಕಾರನಕ್ಕಿಂತಲೂ ಚೇರ್ಮನ್ ಅನ್ರಿ. ಚೇರ್ಮನ್ಕ್ಕಿಂತಲೂ ಯಾರೇ DP ಅಂತೀರ ಮುಂದೆ ಜಡ್ಪಿ ಜಿಲ್ಲಾಧ್ಯಕ್ಷ ಅವ. ನಮಗೆಲ್ಲಿ ಕಾರ್ಬಾರ ರೀ, ಎಲ್ಲ ಭಾವನೆ ಬಳ್ಕೊಂಡು ಬುಟ್ಟಿ ತುಂಬ್ಕೊಂಡ್ರಿ. MLA ಅದಕ್ಕೆ MLA ಸುಖಿರಿ ಅಂತ MLA ಹೋಗಿ ಮಾತಾಡಿಸ್ರಿ. ಏನು ಬಿಡ್ರಿ, ರೂಲಿಂಗ್ ಪಾರ್ಟಿ ಒಳಗೆಲ್ಲ ನಾವು ರೂಲಿಂಗ್ ಪಾರ್ಟಿ ಆಗಿದ್ದವಂಗ ಮಾತಾಡಿಸ್ರಿ. ಮಿನಿಸ್ಟ್ರ್ ಆಗಿದ್ರೆ ಚಲೋ ಇರ್ತೈತೆ ರೀ. ಅವು ಮಿನಿಸ್ಟ್ರಿಗೆ ಮಾತಾಡಿಸ್ರಿ. ಫೈನಾನ್ಸ್ ಮಿನಿಸ್ಟ್ರ್ ಅಂದ್ರೆ ದುಡ್ಡು ಎಲ್ಲ ನಾವ ಹಂಚೋಂಗಿದ್ರ ಅಂದ್ರೆ ಎಲ್ಲ ಬಳದು ಬುಟ್ಟಿ ಹಾಕೊಳ ಬರ್ತಿತ್ತು ಅಂತ ಏನ್ರಿ. ಅವ ಸುಖಿ. ಅವಾಗ ಮಾತಾಡ್ಸಿರ ಏನು ಬಿಡ್ರಿ, ಎಲ್ಲದಕ್ಕೂ ನಾವು ಚೀಫ್ ಮಿನಿಸ್ಟ್ರಿಗೆ ಅವಲಂಬಿಸಬೇಕು. ಚೀಫ್ ಮಿನಿಸ್ಟ್ರ್ ಆದ್ರೆ ಸುಖಿ. ಚೀಫ್ ಮಿನಿಸ್ಟ್ರ್ ಅಂತಾನ ಏನು ಬಿಡ್ರಿ. ನಾವು ಪ್ರೈಮ್ ಮಿನಿಸ್ಟರ್ ಆಗಿದ್ರೆ ಚಲೋ ಇರ್ತಿತ್ತು, ಅಂದ್ರೆ ಮೋದಿ ಆಗಿದ್ರೆ ಚಲೋ ಇರ್ತಿತ್ತು ಅಂತ ಇವ ಅಂತಾನ. ಅವ ಮೋದಿ ಅಂತಾನ, ನಾ ಯಾಕಾರ ಪ್ರೈಮ್ ಮಿನಿಸ್ಟರ್ ಆದ್ನೋ ಯಪ್ಪ ಅಂತ ಇವತ್ತು ಅವ ಅನ್ನಕತ್ತಾನ. ಸಾಕಾಗ್ಯದ ಪಾಕಿಸ್ತಾನ ಕಾಲಾಗ. ಕೌನ್ ಆರಾಮ ಹೈ. ಕೊನೆಗೆ ಏನು ಪ್ರಶ್ನೆ ಬಂತ್ರಿ? ಅವನು ಆರಾಮ ಹೈ. ಯಾವಪ್ಪ ಆರಾಮದಾನ? ಯಾವ ಸುಖಿ? ನಿಜವಾದ ಸುಖಿ ಯಾರು? ಆರ್ಥ ದುಃಖಿಯಾಗಿರುವಾತ ಅವ ಭಕ್ತ ಅಂತೀರಿ ನೀವು. ಮತ್ತು ಎಲ್ಲರೂ ದುಃಖಿನೇ ಅದಾರಲ್ರಿ. ನಮ್ಮೂರು ಚೇರ್ಮನ್ ಹಿಡ್ಕೊಂಡು ಪ್ರೈಮ್ ಮಿನಿಸ್ಟ್ರ್ ತನೂ ಎಲ್ಲರೂ ದುಃಖಿನೇ ಅದಾರ ಅಂದರೆ ಇಲ್ಲಿ ಹೇಳ್ತಾರೆ ನೋಡಪ್ಪ, ನಾವು ಆರ್ಥ ಅಂದರೆ ದುಃಖಿತ, ಕಷ್ಟದಲ್ಲಿರಾಮ. ಅಷ್ಟಕ್ಕೆ ಅವಾಗ ಭಕ್ತ ಅಲ್ಲಿಲ್ಲ. ದುಃಖಿತನಾದವನಿಗೆ ನಾವು ಭಕ್ತ ಅರಲಿಲ್ಲ. ಆ ದುಃಖವನ್ನು ಕಳ್ಕೊಳ್ಳಾಕ ದೇವ್ರ ಕಡೆ ಯಾವ ಬಂದ ನೋಡು ಅವಾಗ ಭಕ್ತ ಅಂದೇವಿ. ಮಾತು ತಿಳಿತೀಗ ನಿಮ್ಗೆ? ಎಲ್ಲರೂ ದುಃಖಿಗಳದಾರ ಜಗತ್ನಾಗ. ದುಃಖ ಕಳ್ಕೊಳ್ಳಾಕ ಬೇರೆ ಬೇರೆ ಕಡೆ ಹೊಂಟಾರ ಮಂದಿ. ಏನ್ರಿ? ಯಾಕೆ ಕುಡಿತೋ ಅಂತ ಕೇಳ್ರಿ, ಏನು ಹೇಳ್ತಾನೆ ಗೊತ್ತಾವ? ಅವ 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 ಬಾಟ್ಲಿಗೆ ಶರಣಾಗತ್ತಾಗ್ಯಾನ. ಅವ ಭಗವಂತನಿಗೆ ಶರಣಾಗತ್ತ ಆಗು ಅಂದ್ರೆ ಇವ ಬಾಟ್ಲಿಗೆ ಶರಣಾಗತ್ತಾಗ್ಯಾನ. ಬಾಟ್ಲಿ ನಿನ್ನ ದುಃಖವನ್ನು ಕಳೀತದ? ಬಾಟ್ಲಿ ದುಃಖ ಕಳೀತದೇನೋ ತಮ್ಮ? ಒಂದು 2 ತಾಸು 3 ತಾಸು ಮರೆಸ್ತದ ಅಷ್ಟೇ. ನಿನ್ನೊಳಗೇನು ತಾಪ ಐತಲ್ಲ, ಆ ತಾಪ ಟೆನ್ಷನ್ ವಿಕ್ಷೇಪವನ್ನು ಮರೆಸ್ತದ. ಲಕ್ಷ ಕೊಡ್ರಿ ಮಾತಿನ ಕಡೆ. ದುಃಖವನ್ನು ಮರಿಲಿಕ್ಕೆ ಹೋಗಬೇಡ, ಮರೆಯೋ ಪ್ರಯತ್ನ ಮಾಡಕ್ಕೆ ಹೋಗಬೇಡ. ನೀವು 3 ತಾಸು ಸಿನಿಮಾ ನೋಡಕ್ಕೆ ಹೋಗ್ತೀರಿ, ಬೇಜಾರಾಗದ್ರಿ, ಸಾಕಾಗಿ ಹೋಗದ್ರಿ, ಟೆನ್ಷನ್. ಎಲ್ಲಿಗೆ ಹೋಗ್ತಾನೆ? ಸಿನಿಮಾ ನೋಡಕ್ಕೆ ಹೋಗ್ತಾನೆ. 3 ತಾಸು ಮರಿತಾನೆ ಎಲ್ಲ ಒಟ್ಟು. ನಾಟಕ ನೋಡಕ್ಕೆ ಹೋಗ್ತಾನೆ, ಮರೀತಾನೆ. ಯಾವನೋ ಡಾಕ್ಟ್ರ್ ಹತ್ರ ಬಂದಿದ್ದಂತೆ, ಮಜಾ ಐತಿ ಜೋಕ್ ಜರ ಕೇಳ್ರಿ. ಡಾಕ್ಟ್ರ್ ಹತ್ರ ಬಂದಿದ್ದಂತೆ, ನನಗೆ ವಿಪರೀತ ತಲೆನೋವು ಐತ್ರಿ ಡಾಕ್ಟರ್ ಸಾಹೇಬ್ರೆ. ಎಷ್ಟು ಅನಾಸಿನ ಗುಳಿಗೆ ತೊಗೊಂಡ್ರು ನನಗೇನು ತಲೆನೋವು ಕಡಿಮೆ ಆಗಿಲ್ಲ. ಅಲೋಪತಿಕ್ ಮೆಡಿಸಿನ್ ತೊಗೊಂಡೆ, ಆಯುರ್ವೇದಿಕ್ ಮೆಡಿಸಿನ್ ತೊಗೊಂಡೆ. ನೀವೇನೋ ಭಾಳ ಶಾಣೆ ಡಾಕ್ಟ್ರ್, ಹೆಡಾಕ್ ಪೂರ್ತಕ್ಕೆ ಭಾರಿ ಶಾಣೆ ಅದಾನ ಡಾಕ್ಟ್ರು ಅಂತ ಹೆಸರು ಕೇಳೀನಿ, ಅದಕ್ಕೆ ನಿಮ್ಮ ಹತ್ರ ಬಂದೀನಿ. ಹೆಂಗಾರ ಮಾಡಿ ನನ್ನ ತಲೆನೋವು ಕಡಿಮೆ ಮಾಡ್ರಪ್ಪ ಅಂತ ಕೇಳಿದಂತ. ಅವ ಡಾಕ್ಟ್ರ್ ಅಂದಂತ ಅವನ್ನೆಲ್ಲ ಚೆಕಪ್ ಮಾಡಿ ಎಲ್ಲ ಹೆಡ್ ಎಲ್ಲ ಸ್ಕ್ಯಾನ್ ಮಾಡಿ MRI ಏನೋ ಅಂತಿರಲ್ಲ ಅವೆಲ್ಲ ಮಾಡಿ ನೋಡಿ ಏನು ಇಲ್ಲ,
ಇದಕ್ಕೆ ಯಾಕೆ ತಲೆಗೆ ಬ್ಯಾನಿ ಗಂಟೆ ಬಿದ್ದಿರಬೇಕು ಅಂತ ಡಾಕ್ಟ್ರ ಎಲ್ಲ ಹಿಂದೆ ಮುಂದೆ ವಿಚಾರ ಮಾಡಿ ಅವಂದ ನಿಮಗೆ ಟೆನ್ಷನ್ ಭಾಳ ಐತಿ, ನೀವು ಮನಸಾರ ನಗಬೇಕು ಏನ್ರಿ, ನಗುದು ಕಲಿಬೇಕು. ಕೆಲವೊಂದು ಊರಾಗ ಏನು ಹೇಳಿರಿ ಕಲ್ಕೊಂತ ಕುಂದಿರ್ತಾವ್ರಿ. ಹಾಂ ಹಾಂ ಅವ ಮನಸ್ಸು ಬಿಡ್ಸು ನಗಂಗೆ ಇಲ್ಲ. ಏನು ನಕ್ರೇನು ಅವ್ರ ಗೌರವ ಕಡಿಮೆ ಆಗ್ತದೆ, ಯಾರಿಗೆ ಗೊತ್ತು ಏನು ರೀ. ಹಿಂಗೆ ಬಿಕ್ಕೊಂಡೆ ಕುಂದಿರ್ತಾವೆ ಹಣ ಕುಂತಂಗೆ. ಅದು ಜರ ನಗಬೇಕು, ಮನಸ್ಸು ಬೇಚ್ ಬಿದ್ದು ನಕ್ಕು ಬಿಟ್ಟು ಅಂದ್ರೆ ನಿನ್ನ ತಲೆಯಾಗಿನ ಟೆನ್ಷನ್ ಹೋಗ್ತದೆ, ನಿನ್ನ ತಲೆಯಾಗಿನ ಬ್ಯಾನಿನೂ ಹೋಗ್ತದೆ. ಅದಕ್ಕೆ ನಮ್ಮೂರಿಗೆ ನಾಟಕ ಬಂದದ, ನಾನು ಹೋಗಿಲ್ಲ ಇಲ್ಲಿ ತನ. ಆ ನಾಟಕದಾಗ ಒಬ್ಬ ಭಾಳ ನಗಿಸ್ತಾನಂತ, ಭಾರಿ ಹುಡುಗಾಟಿಗೆ ಮಾಡ್ತಾನಂತ. ಹೋಗಿ ಒಂದು ಸಲ ಅವನ ಪಾತ್ರ ಅವನ ನಾಟಕ ನೋಡಿ ಅವನ ಮಾತು ಕೇಳಿ ನಕ್ಕ ಬಾ ಅಂದ್ರೆ ಅವಾಗ ಒಂದಂತ ಆ ನಾಟಕದಾಗ ಪಾಠ ಮಾಡವ ನಾನೇ ಅದೀನಿ ಯಪ್ಪ ಅನ್ನಂತಾವ. ಅವಂದ ಬರೇ ಮಂದಿಗೆ ನಗಿಸ್ತೀನಿ, ನೀ ಏನು ನಕ್ಕಿಲ್ಲ. ಅದಕ್ಕೆ ಇದನ್ನ ಯಾಕೆ ಕೇಳಿ ಗೊತ್ತೇ ನಿಮಗೆ, ಇವರು ನಗ್ತಾರ ನಂಗೆ ಕಾಣ್ತಾರ, ಮ್ಯಾಲೆ ನೋಡಿದ್ರೆ ಭಾಳ ಚಂದದ ನಂಗೆ ಕಾಣ್ತಾರಲ್ಲ, ಒಳಗೆ ಬ್ಯಾನ್ ಇರ್ತದೆ ಒಳಗೆ. ಗೊತ್ತಾಯ್ತು ನಿಮಗೆ? ಎಲ್ಲರೂ ದುಃಖಿಗಳೇ ಅಲ್ಲಾರ, ದುಃಖ ಮರಿಬೇಕಂತ. ಯಾರ್ಯಾರೋ ಎಲ್ಲೆಲ್ಲಿಗೆ ಹೊಂಟಾರ, ಏನೇನೋ ಮಾಡ್ಲಾಕತ್ಯಾನ, ಯಾವನೋ ಗಾಂಜಾ ಸೇರ್ಲಾಕತ್ಯಾನ, ಯಾವನೋ ಡ್ರಗ್ಸ್ ತೊಗೊಳಕತ್ಯಾನ, ಯಾವನೋ ಏನೇನೋ ಚಟ ಮಾಡ್ಲಾಕತ್ಯಾನ. ಎದ್ರ ಸಲುವಾಗಿ ಗೊತ್ತಾ? ದುಃಖವನ್ನು ಮರಿಬೇಕಂತಾನ. ನನ್ನ ಮಾತು ಲಕ್ಷ್ಯ ಕೊಟ್ಟು ಕೇಳ್ರಿ, ದುಃಖವನ್ನು ಮರಿಬೇಡ, ದುಃಖವನ್ನು ಅರಿ. ನನ್ನ ಮಾತು ಕಲ್ಪನೆ ಬರ್ತೀನಿ ನಿಮ್ಗೆ. ನಾವೆಲ್ಲರೂ ದುಃಖವನ್ನು ಮರಿಬೇಕಂತೀವಿ. ಏನಾರು ದುಡ್ಡು ಗಳಿಸಿ ದುಃಖ ಮರಿಬೇಕು, ದುಃಖ ಕಳ್ಕೋಬೇಕು. ಅಧಿಕಾರ ಪಡೆದು ದುಃಖವನ್ನು ಹತ್ತಿಕ್ಕಬೇಕು. ಇವೆಲ್ಲ ದುಃಖವನ್ನು ಮರೆಯುವ ಉಪಾಯಗಳೇ ವಿನ ದುಃಖವನ್ನು ಅರಿಯುವಂತೆ ಮಾಡುವುದು ಸತ್ಸಂಗ. ಆತ್ಮಜ್ಞಾನ. ದುಃಖ ಅಂದರೆ ಏನು ನಿನ್ನ ಕಲ್ಪನೆ ತಂದು ಕೊಡ್ತದೆ. ಅದು ಅರ್ಥ ಆಗನ ಗೊತ್ತಾಗ್ತದೆ. ಹಾವು ಅನ್ನೋದು ಏನಂತ ಅರ್ಥ ಆಗನೆ ಹಾವು ಮರೆ ಆಗ್ತದ. ಎಲ್ಲಿ ಹಗ್ಗದಾಗ ತೋರಿ ಬಂದ ಹಾವು ಏನಂತ ಅರ್ಥ ಆಗ್ಲೇ ಆ ಹಾವು ಮರೆ ಕತ್ತಿ ಜರ ಅವುಗಳ ಸಲ ಬಿಡಿಸಿ ಹೇಳ್ಬೇಕಾಗ್ತದೆ. ಪಕ್ಕ ಸುಮ್ಮನೆ ಇಟ್ಟು ಮೇಲೆ ಹೇಳಿದ್ರೆ ಗೊತ್ತಾಗಂಗಿಲ್ಲ. ಒಬ್ಬವ ನಸಿಕ್ನಾಗ ಹೊಂಟಿದ್ನಂತ. ಗಯ ಹೊಡಿಲಕ್ಕ ಬೇಸಿಗೆದಿಂದಾಗೆಲ್ಲ. ಈಗ ನಸಿಕಂದ್ರೆ ಗೊತ್ತಿಲ್ಲ ನಿಮ್ಗೆ? ಅವ ನಸಿಕ್ನ ಬೀಸ್ಲಾಕ ಹೇಳ್ತಿದ್ರ, ಗಳ್ಯಾಕ ಹೇಳ್ತಿದ್, ಗಳೆ ಹೊಡ್ಲಾಕ. ಹೌದಿನ್ ಬರ್ಬರ್ತೀವಿ ನಸಿಕಂದ್ರೂ ನಾವು ಬಿಡಿಸಿ ಹೇಳ್ಬೇಕಾಗ್ತೇನೆ ಮ್ಯಾಲೆ. ಇದಕ್ಕಂತಂದ್ರೆ ಒಂದು ದಿವಸ ನಸಿಕ್ನಾಗ ಎಬ್ಬಿಸಿ ಕುಂದಿರ್ತಿ, ಇದಕ್ಕೆ ನಸುಕು ಎನ್ನುತ್ತಾರೆ. ಲೈಫ್ ಸ್ಟೈಲ್ ಭಾಳ ಚೇಂಜ್ ಅಲ್ಲ ಹೇಳ್ತೀರಿ ಗೌಡ್ರೆ. ಈಗ ಹಳ್ಳ್ಯಾಗೂ ನೋಡ್ರಿ, ಹಳ್ಳ್ಯಾಗೂ ಕೂಡ ಎಲ್ಲರ ಕೈಯಾಗ ಮೊಬೈಲ್ ಆಗ್ಯಾವ. ಎಲ್ಲರೂ ರಾತ್ರಿ 12 ತನ ಮೊಬೈಲ್ ನೋಡ್ಕೊತ TV ನೋಡ್ಕೊತ 12 ಆದಮೇಲೆ ಮನ್ಕೊಳ್ಳೋದು, ಮುಂಜಾನೆ 8 ಆದಮೇಲೆ ಹೇಳೋದು. ಮತ್ತು ಇವ್ರಿಗೆ ನಸಿಕಂದ್ರೆ ಏನು ಗೊತ್ತಾಗ್ಬೇಕಿನ್ ಮ್ಯಾಲೆ. ನಸಿಕಂದ್ರೆ ಸೂರ್ಯ ಹೊಣದಕ್ಕಿಂತ ಮೊದಲು 2 ತಾಸು. ಅದಕ್ಕೆ ನಸುಕು ಎನ್ನುತ್ತಾರೆ. ನಸುಕಿನ ಲಕ್ಷಣ ಮಾಡ್ಬೇಕಾಗ್ತದೆ ನಾವು. ನಸಿಕ್ನಾಗ ಒಬ್ಬವ ಎತ್ಗಳು ಬಿಟ್ಟಿದ್ದ, ಗೆಳ್ಯಾಕ ಹೊಂಟಿದ್ದ. ನೋಡ್ರಿ, ಎತ್ತುಗಳು ಶಾಣೆ ಅನ್ನಬೇಕು, ಇದು ಮನುಷ್ಯ ಶಾಣೆ ಅನ್ನಬೇಕು. ಆ ಎತ್ತುಗಳು ದಾಟಿ ಹೋದ್ವು ಹಾವ. ಅಲ್ಲೇ ಬೆಲಿಗೆ ಬಿದ್ದಿತ್ತಲ್ಲ, ಈ ಕಡೆ ಬೆಲಿಯಿಂದ ಆ ಕಡೆ ಬೆಲಿ ಥರ ಇಂಥ ದೊಡ್ಡ ಹಾವ ಅಂಕು ಡೊಂಕಾಗಿ ಬಿದ್ದದ. ಆ ಹಾವು ದಾಟ್ಕೊಂಡು ಹೋದು ಎತ್ತುಗಳು. ಇವ ನೋಡ್ದ, ಯಪ್ಪ ಬಾಲ್ ಅಲ್ಲೈತಿ, ಮುಖ ಒಳಗೆ ಸೇರದ, ಒಳಗೆಟ್ಟೈತೋ, ಎಂಥ ದೊಡ್ಡ ಹಾವ ನಿಂತಿದ್ದು ಗಡಗಡ ನಡ್ಕೊಂತ.
ಹಾವು ಅನ್ಕೊಂತ ನಿಂತು ಬೆಳಗಾಕೋ ಅಂತ ಬಂತು. ಬೆಳಕಾದ ಮೇಲೆ ನೋಡ್ದ ಇದು ಹಾವು ಅಂದ್ರೆ ಏನು ಅಂತ ವಿಚಾರ ಮಾಡಿ ನೋಡ್ದ. ಅದು ಹಾವು ಏನಾಗಿತ್ತು, ಹಾವು ಇರಲಿಲ್ಲ, ಅದು ಹಗ್ಗಿತ್ತು. ಯಾವುದೋ ಮಿಣಿ ಹಗ್ಗ ಗಾಡ್ಯಾಗ ಹರಿದು ಬಿದ್ದದ, ದಾರ್ಯಾಗ ಹರಿದು ಬಿದ್ದದ. ಇಟ್ಟು ದಪ್ಪನ ಮಿಣಿ ಹಗ್ಗ ಕಣಿಕಿ ತರ್ಲಾಕ ಕಟ್ತಿದ್ರಲ್ಲ ಮ್ಯಾಲ ಮಿಣಿ ಹಗ್ಗನೇ ಅಂತಿರಲ್ಲ. ಅದಕ್ಕೆ ಅದಕ್ಕೂ ಲಕ್ಷಣ ಮಾಡ್ಬೇಕನ್ನ ಮಿಣಿ ಹಗ್ಗ ಅವರಲ್ಲಿ ಹೋಗೇಬಿಟ್ಟು ಅವು ಅದು ಅಲ್ಲಿಂದ ಇಲ್ಲಿ ಥರ ಅಂಕುಡೊಂಕಾಗಿ ಬಿದ್ದಿದೆ. ಅದು ಹಾವು, ಅದು ಏನು ಅಂತ ಅರ್ಥಾಗಲೇ ಆ ಹಾವು ದೂರ ಆದಂಗೆ ದುಃಖ ಏನು ಅಂತ ಅರ್ಥಾಗ ತಾನೇ ದೂರ ಆಗ್ತದೆ. ಅದಕ್ಕೆ ದುಃಖ ಮರೆಯಬೇಡ, ದುಃಖ ಏನು ಅಂತ ಅರಿ. ಇದು ಜ್ಞಾನದ ವಿಚಾರ ಹೇಳ್ಕೊಂತ ಹೊಂಟೆ ನಾನೀಗ. ಕೊನೆಗೆ ಆ ದುಃಖವನ್ನು ಕಳ್ಕೋಬೇಕಂತಂದ್ರೆ ನೀ ಯಾರ ಕಡೆ ಹೋಗು, ದೇವ್ರ ಕಡೆ ಹೋಗು. ದುಃಖವನ್ನು ಕಳ್ಕೊಳ್ಳಿಕ್ಕೆ ಯಾರನ್ನೂ ಆಶ್ರಯಿಸಬೇಡ. ಹೆಂಡ್ತಿನ ಆಶ್ರಯಿಸಿದ್ರು ದುಃಖ ಹೋಗುವುದಲ್ಲ, ಮಗನ ಆಶ್ರಯಿಸಿದ್ರು ಮತ್ತಿಟ್ಟು ಹೆಚ್ಚಿಗೆ ಆಗ್ತದದು. ನಿಮ್ಗೆ ಹೆಂಗೆ ಅನ್ಸೋದು ಹೇಳ್ರಿ, ಅನುಭವದಿಂದ ಹೇಳ್ರಿ. ನೀವು ಆಣಿ ಮಾಡಿ ಹೇಳ್ರಿ, ಮತ್ತು ಸುಳ್ಳು ಹೇಳ್ಬೇಡ್ರಿ. ಮೊದಲ ದುಃಖವನ್ನು ಕಳ್ಕೊಬೇಕಂತ ಹೆಣ್ತಿನ ಮಾಡ್ಕೊಂಡೆ, ಅದೇನು ಕೆಲಸ ಕೊಡಲಿಲ್ಲ. ಮುಂದೆ ಮಗನ ಮಾಡ್ಕೊಂಡೆ, ಮುಂದೆ ಸೊಸೆನ ಮಾಡ್ಕೊಂಡೆ, ಈಗ ವೃದ್ಧಾಶ್ರಮದಾಗ ಬಂದು ಕುಂತೆ. ಈಗ ಹೇಳಿ ನೋಡೋಮು ಅಂದ್ರೆ ಇವ್ರನ್ನ ಯಾರನ್ನ ಆಶ್ರಯಿಸಿದ್ರು ದುಃಖ ನಿವೃತ್ತಿ ಆಗಿಲ್ಲ. ಆದ್ದರಿಂದ ನಾವು ಹೇಳ್ತೀವಿ ದುಃಖವನ್ನು ಕಳ್ಕೋಬೇಕಂದ್ರೆ ಇವ್ರು ಯಾರನ್ನು ಆಶ್ರಯಿಸಬೇಡ. ದುಃಖವನ್ನು ಕಳ್ಕೋಬೇಕಂದ್ರೆ ಪರಮಾತ್ಮನನ್ನೇ ಆಶ್ರಯಿಸು. ಅನುಭಾವಿಗಳು ಏನು ಹೇಳ್ತಾರೆ, ಭಗವದ್ಗೀತಾ ಏನು ಹೇಳ್ತದೆ, ದುಃಖವನ್ನು ಕಳ್ಕೊಳ್ಳಿಕ್ಕೆ ನೀನು ಪರಮಾತ್ಮನನ್ನೇ ಆಶ್ರಯಿಸು. ಅಂದರೆ ನೀನು ದುಃಖವನ್ನು ಪರಮಾತ್ಮನ ಮುಂದನ ತೋಡ್ಕೊ. ನಾವೊಂದು ಮಾತು ಹೇಳ್ತೀನಿ ಕೇಳ್ರಿ. ಸುಖ ಹೇಳ್ಕೊಂಡ್ರೆ ಹೆಚ್ಚಾಗ್ತದೆ. ಸುಖವನ್ನು ಹಂಚಬೇಕಂತೀವಿ ನೋಡ್ರಿ ನಾವು. ನಮಗೆ ಸಂತೋಷ, ಹ್ಯಾಪಿನೆಸ್ ಅದು ಹಂಚ್ಕೊತೀವಿ. ಮದುವೆ ಆಗೋ ಹೊತ್ನಾಗ ಭಾರಿ ಖುಷಿಯಾಗಿರ್ತದೆ. ಮಂದಿಗೆ ಊಟ ಹಾಕಿ ಆ ಆನಂದ ಹಂಚ್ಕೊತಾನೆ, ಹೌದಿಲ್ರಿ? ಗೆದ್ದು ಬರ್ತಾನೆ, ಗೆದ್ದು ಬಂದಾಗ ಪೇಡೆ ಹಂಚ್ತಾನೆ. ಮಗ ಹುಟ್ಟುತ್ತಾನ, ಪೇಡೆ ಹಂಚ್ತಾನೆ. ಪೇಡೆ ಹಂಚುವ ಉದ್ದೇಶ ಏನೈತಿ? ಆನಂದವನ್ನು ಹಂಚ್ಕೊಳ್ಳೋದೈತಿ. ಆನಂದ ಹಂಚ್ಕೊಂಡ್ರೆ ಹೆಚ್ಚಾಗ್ತದೆ, ದುಃಖ ಹಂಚ್ಕೊಂಡ್ರೆ ಕಡಿಮೆ ಆಗ್ತದೆ. ಭಾರಿ ಮಜಾ ಐತಿ. ಆನಂದ ಹೇಳ್ಕೊಂಡ್ರೆ ಹೆಚ್ಚಾಗ್ತದೆ, ದುಃಖ ಹೇಳ್ಕೊಂಡ್ರೆ ದುಃಖ ಕಡಿಮೆ ಆಗ್ತದೆ. ದುಃಖ ಹೇಳ್ಕೋಬೇಕು. ಯಾರಿಗೆ ಹೇಳ್ಕೋಬೇಕು ಪ್ರಶ್ನೆ? ಯಾರಿಗೆ ಹೇಳ್ಬೇಕ್ರಿ? ಯಾರಿಗೆ ಹೇಳ್ತೀರಿ ನಿಮ್ಮ ದುಃಖ? ನೀವು ಶಾಣ್ಯರು. ಆನಂದ ಎಲ್ಲರಿಗೆ ಹೇಳ್ತೀರಿ, ದುಃಖ ಎಲ್ಲರಿಗೆ ಹೇಳಂಗಿಲ್ಲ. ಯಾರು ಆತ್ಮೀಯರಿರ್ತಾರ ಅವ್ರ ಮುಂದೆ ಹೇಳ್ತೀರಿ, ಹೌದಿಲ್ರಿ? ದೇವರಷ್ಟು ಸನಿಹದವರು ನಿಮಗೆ ಯಾರು ಅಲ್ಲ. ನೆನ್ಪಿಟ್ಕೊಳ್ರಿ ಮಾತು. ತಂದೆಲ್ಲ, ತಾಯೆಲ್ಲ, ಬಂಧು ಬಳಗ, ಹೆಂಡತಿ, ಗಂಡ, ಯಾರು ನಿಮಗೆ ದೇವರಷ್ಟು ಸನಿಹವಾಗಿರುವವರು ಯಾರು ಅಲ್ಲ. ನಿಮಗೆ ಅತ್ಯಂತ ಸನಿಹದವ ಅಂದರೆ ಪರಮಾತ್ಮ. ಅವನ ಮುಂದೆ ಹೇಳ್ಕೊಡ್ರಿ. ನಿಮ್ಮ ದುಃಖವನ್ನು ಪರಮಾತ್ಮನ ಮುಂದೆ ಹೇಳ್ಕೊಡ್ರಿ. ಅವನ ಮುಂದೆ ಹೇಳ್ಕೊಂಡ್ರೆ ಕಡಿಮೆ ಆಗ್ತದೆ. ಹೇಳ್ಕೋಬೇಕು. ಅದಕ್ಕಲ್ಲೇ ನೋಡ್ರಿ, ನಮಗೆ ಆತ್ಮೀಯರ ಮುಂದೆ ಹೆಂಗಾರ ಮಾಡಿ ದುಃಖ ಹೇಳ್ಕೋಬೇಕಂತಿರ್ತೀವಿ. ಸಿದ್ಧಾನಂದ ಅಪ್ಪಳು ಭಾರಿ ಚಂದ ಕತೆ ಹೇಳೋರು. ಇಬ್ಬರು ಸ್ವಸ್ಥರು, ಇಬ್ಬರದು ಅಕ್ಕಪಕ್ಕ ಹೊಲನ. ಈಕಿ ಕಟ್ಟಿಗೆ ಹೊರಿ ಹೊತ್ತಿದ್ಲಂತ, ಆಕೆ ಮೇವನು ಹೊರಿ ಹೊತ್ತಿದ್ಲು.
ಮೇವು ಮಾಡ್ಕೊಂಡು ಅಕ್ಕಿ ಹೊಂಟಿದ್ಲು, ಕಟ್ಟಿಗೆ ಮಾಡ್ಕೊಂಡು ಇಕ್ಕಿ ಹೊರಲಾರ್ದಂಥ ಹೊರಿ ಹೊತ್ಕೊಂಡು ಹೊಂಟಿದ್ರು. ಹೊತ್ತು ಮುಣಗು ಟೈಮಕ್ಕ ಹಳ್ಳಿ ಮನೆಗೆ ಹೊಂಟಿದ್ರು, ಊರಿಗೆ ಹೊಂಟಿದ್ರು ಹೊಲದಿಂದ. ಇಬ್ಬರು ಭಾಳ ಆತ್ಮೀಯರು. ಆಕಿ ತಮ್ಮ ಅತ್ತಿ ಸುದ್ದಿ ಅಂದ್ರೆ ಆಕಿನ ಕಾಟ, ಆಕಿನ ತ್ರಾಸ ಆಕೆ ಹೇಳ್ಕೊಬೇಕನ್ನಕ್ಕಿ, ಈಕಿನ ತ್ರಾಸ ಈಕಿ ಹೇಳ್ಕೊಬೇಕನ್ನಕ್ಕಿ. ಒಬ್ಬಾಕಿ ಶುರು ಮಾಡಿದ್ಲು, ಹೇಳಕ್ಕೆ ಹತ್ತಿದ್ಲು. ಏನಂತಾರೆ ರೀ, ರಪ 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 ಮಳೆ ಸುರಿದಂಗೆ ಹೇಳಕ್ಕಿ ಆಕಿ ಒಂದಿಟ್ಟು ಹೇಳ್ಕೊಬೇಕಂತೇಳಿ ಸೌಡ ಕೊಡವಳ್ಳಿಕೆ. ಆಕಿನ ಅತ್ತಿ ಕಾಟ ಆಕಿಟ್ಟು ಹೇಳ್ಕೊಬೇಕಂತೇಳಿ ಈ ಸೌಡ ಕೊಡವಳು, ಈಕಿನೇ ಹೇಳಕತ್ತೇಳ ಮುಗಿಯವಲ್ದು. ಒಂದಾಗ ಮೊನ್ನೆ ಹ್ಯಾಂಗೆ ಮಾಡಿದ್ಲು, ಕವತ್ಗೆ ಹಿಂಗೆ ಮಾಡಿದ್ಲು. ಆಕಿ ನಮ್ಮ ನಾದಿನ ಹಂತಕ್ಕೆ ಅದಾಳ, ನೆಗಣ್ಣಿ ಹಂತಕ್ಕೆ ಅದಾಳ. ಏನು ಸಂದು ಬಿಡ್ಲಾದಂಗೆ ಹೇಳಕತ್ತಿದ್ಲು. ಊರ ಸನೇ ಬಂತು, ಆಕಿನ ಮುಗಿಯವಲ್ದು. ಊರು ಸಮೀಪ ಬಂತು. ಈಕೆ ಏನು ಮೇವ್ನವ್ರು ಹೊತ್ಕೊಂಡಿದ್ಲಲ್ಲ, ಅದನ್ನು ಕೆಳಗೆ ಹೋಗೋದು ನಿಂತು ಲಬೋ 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 ಅಂಥೇಳಿ ಲಬ್ಬಿ ಹಚ್ಚಿದ್ಲಂತ. ಯಾಕೆ ಏನಾಯ್ತಂತ ಆಕಿ, ಏನಾಯ್ತು ಏನು ಹಾವು ಕಡಿತ ಚೋಳು ಕಡಿತ ಅಂತಾಕಿ ಕಟ್ಟಿಗೆ ತಲೆ ಹೊಡೆದು ಒಗದು ತಲೆ ಮೇಲೆ ಕಟ್ಟಿಗೆ ಹೋಗೋದು ತಕ್ಕಿ ಬಿದ್ದು ಕೇಳಿದಂತ. ಏನಾಯ್ತು, ಏನು ಕಡಿತದ ಇಡ್ತಾರ ನಿಂದ ಹೇಳ್ದೆ, ನಂದಿಟ್ಟು ಹೇಳ್ಕೊಬೇಕಂತೀನಿ. ಊರೇ ಬಂತು, ಇನ್ನೇನು ಹೇಳೋದೈತಿ. ಮುಗಿಲಕ್ಕ ಬಂತು ಕಾರ್ಯಕ್ರಮ, ನಾ ಯಾವಾಗ ಹೇಳಿ. ನಮ್ದು ಹಂಗೆ ಆಗಿದೆ ಇವತ್ತೇನು. ಎಲ್ಲ ತೊಡ್ಕೋಬೇಕಂದೇವು. ನಿನ್ನ ಮಳೆ ಒಂದು ಹ್ಯಾಂಗೆ ಮಾಡ್ತು, ಮೊನ್ನೆ ಹ್ಯಾಂಗಾಯ್ತು, ಎಲ್ಲ ನೀವೇ ಹೇಳಿದ್ರಿ. ನಾವೇನು ಹೇಳ್ಕೋಬೇಕು. ಅಂದ್ರೇನ್ರಿ, ದುಃಖವನ್ನು ಹೇಳ್ಕೋಬೇಕಂತ. ನಮ್ಮ ಕತೆ ಹೇಳಿ ಏನು ತಿಳಿಸ್ಬೇಕಾಗಿದೆ? ದುಃಖವನ್ನು ನಾವು ತೋಡ್ಕೋಬೇಕಂತೀರಿ. ಅದಕ್ಕೆ ಚಲೋ ಶಬ್ದ ಬಳಸ್ತಾರೆ ಹಳ್ಳ್ಯಾಗ. ಏನಂತಾರೆ? ತೋಡ್ಕೋಬೇಕಂತ. ದುಃಖ ಯಾರ ಮುಂದೆ ತೋಡ್ಕೋಬೇಕು? ದೇವ್ರ ಮುಂದೆ ತೋಡ್ಕೊಡ್ರಿ. ಈತನಿಗೆ ಭಕ್ತ ಅಂತ ಹೇಳಿದವ. ಯಾಕಂದ್ರೆ ಇವತ್ತನ್ನ ದುಃಖವನ್ನು ಯಾರ ಮುಂದೆ ತೋಡ್ಕೊಳ್ತಾ ಇದ್ದಾನೆ? ದೇವರ ಮುಂದೆ ತೋಡ್ಕೊತಾನ. ದೇವರ ಹತ್ರ ತೋಡ್ಕೊಡ್ರಿ. ದುಃಖವನ್ನು ಕಳ್ಕೊಳ್ಳಲು ದೇವನನ್ನು ಆಶ್ರಯಿಸಿದವನಿಗೆ ಅರ್ಥಭಕ್ತನೆನ್ನುತ್ತಾರೆ. ಅರ್ಥಭಕ್ತ ಲಕ್ಷಣ ಏನು ಮಾಡ್ತೀವ್ರಿ? ತನ್ನ ಕಷ್ಟವನ್ನು ಕಳ್ಕೊಳ್ಳಿಕ್ಕೆ ದೇವರನ್ನು ಆಶ್ರಯಿಸಿದವನಿಗೆ ನಾವೇನಂತೀವ್ರಿ? ಅರ್ಥಭಕ್ತ. ನಮ್ಮ ದುಃಖದಿಂದ ಪಾರು ಮಾಡೋರು ಯಾರ್ರಿ? ಯಾರು ಪಾರು ಮಾಡೋರು? ಪರಮಾತ್ಮನೇ. ಪರಮಾತ್ಮ ಪಾರು ಮಾಡ್ಬೇಕಂದ್ರೆ ಏನ್ರಿ? ಬೇಕಾದಂಥ ಕಷ್ಟದಲ್ಲಿ ನಾವಿರಲಿ. ಅದಕ್ಕೆ ಭಾಳ ಚಂದ ಕಾವ್ಯಾನಂದ್ರೆ ಹೇಳ್ತಾರೆ, ಭಾಳ ಅಪರೂಪ ಅನಿಸಿದೆ ಈ ಮಾತು. ನೀನು ಕಾಯಲಳಿಸಿದರೆ ಕೊಲ್ಲುವವರಾರಯ್ಯ. ಚಂದ ಐತೆ ವಚನ, ಕೇಳ್ರಿ ಒಂದಿಷ್ಟು. ನೀನು ಕಾಯಲಳಿಸಿದರೆ ಕೊಲ್ಲುವವರಾರಯ್ಯ, ನೀನು ಕೊಲ್ಲ ಬಯಸಿದರೆ ಕಾಯುವವರಾರಯ್ಯ, ನೀನು ಎತ್ತಿ ಹಿಡಿದರೆ ಇಳಿಸುವವರಾರಯ್ಯ, ನೀನು ಕೆಳಗೊತ್ತಿದರೆ ಮೇಲೆತ್ತುವವರಾರಯ್ಯ, ನೀನು ಕ್ಷಮಿಸಿದರೆ ಶಿಕ್ಷಿಸುವವರಾರಯ್ಯ, ನೀನು ಶಿಕ್ಷಿಸಲಳಿಸಿದರೆ ರಕ್ಷಿಸುವವರಾರಯ್ಯ. ಸ್ವತಂತ್ರ ಧೀರ ಸಿದ್ದೇಶ್ವರ, ರಕ್ಷಿಸು ಇಲ್ಲವೇ ಶಿಕ್ಷಿಸು, ಕೃಪಾ ಕಟಾಕ್ಷದಿಂದ ಈಕ್ಷಿಸಯ್ಯ ಅಂತ ಬೇಡ್ಕೊಂತಾರೆ. ನೋಡಿ ಏನಂತಾರ, ಅಗದಿ ಸರಳ ಕನ್ನಡದಲ್ಲಿ ಐತೆ, ಅರ್ಥ ಆಗ್ತದೆ ನಿಮಗೆ. ನೀನು ಕಾಯಲೆಳಿಸಿದರೆ ಕೊಲ್ಲುವವರಾರಯ್ಯ. ದೇವ್ರು ಕಾಯ್ಬೇಕಂದ ಕೊಲ್ಲವ್ಯಾವ? ಎಷ್ಟೋ ಪ್ರಸಂಗದಲ್ಲಿ ನಾವು ನೋಡ್ತೀವಿ. ನನ್ನ ಕಣ್ಣು ಮುಂದೆ ಆದ ಘಟನೆ ಹೇಳ್ತೇನೆ ನಿಮಗೆ. ನಾವು ಭಾಳ ದೂರ ಹೋಗ್ಬೇಕಾಗಿತ್ತು.
ಸಾಯಂಕಾಲದ ಒಳಗಾಗಿ ಕಾರ್ಯಕ್ರಮ ಮುಟ್ಟಬೇಕಾಯ್ತು. ಬಳ್ಳಾರಿಗೆ ಹೊಂಟಿದ್ದೇನೆ. ಬಳ್ಳಾರಿ ಕಾರ್ಯಕ್ರಮ, ಭಾರತೀಯ ಪೊಳ ಕಾರ್ಯಕ್ರಮ ಹೊಂಟಿದ್ದೆವು. ಇನ್ನೂ ನಸುಕಿತ್ತು. ನಾನು ಕಲಬುರಗಿ ಕ್ರಾಸ್ ಮಾಡಿದೆ. ಪ್ರತಾಪಾದ ಹತ್ತಿರ ಒಂದು ಭೀಕರ ಆ್ಯಕ್ಸಿಡೆಂಟ್ ಆಯಿತು. ಎಂಥ ಭೀಕರ ಆ್ಯಕ್ಸಿಡೆಂಟು ಅಂತಂದರೆ, ಅಲ್ಲಿ ಊರ ಮುಂದೆ ಹಂಪ್ ಐತಿ. ಬ್ರೇಕ್ ಅದು ಹಿಂಗೆ ಇರ್ತದಲ್ರಿ, ಹಿಂಗೆ ಹಂಪ್ ಅಂತಾರೆ ಅದಕ್ಕೆ. ಅವ ಭಾಳ ಸ್ಪೀಡ್ನಾಗ ಅದಾನೆ. ಹಿಂದೆ ಹೆಣ್ತಿನ ಕುಂದಿಸ್ಕೊಂಡು ನಾನು ಆಕೆ ಮಗನ ಹೊತ್ಕೊಂಡು ಕುಂತಾಳೆ. ಅಗದಿ ಸ್ಪೀಡಾಗಿ ಹೊಂಟು. ಯಾರಿಗೆ ಪುರ್ಸತ್ತಿಲ್ಲಲ್ರಿ, ಈಗ ಟೈಮೇ ಇಲ್ಲ ಯಾರಿಗೂ. ಎಲ್ಲರೂ ದಾವಂತದೊಳಗದಾರ. ಅಗದಿ ಸ್ಪೀಡ್ನಾಗ ಹೊಂಟಾನ್ರಿ. ಇದ್ರಾಗ ಗಾಡಿ ಜಿಗಿದು ಬಿತ್ತು. 100 ಸ್ಪೀಡ್ ಹೊಂಟಂತ ಗಾಡಿ ಜಿಗಿದು ಬಿತ್ತು. ನಾವು ಹಿಂದೆ ಇದ್ವಿ. ಬ್ಯಾಲೆನ್ಸ್ ಔಟ್ ಆಯಿತು. ಓಡಾಡ್ಕೊತ ಬಿದ್ದ. ಕೂಸು ಈ ಕಡೆ ಬಿತ್ತು. ಇಬ್ಬರು ಗಂಡ ಹೆಂಡ್ತಿ ಈ ಕಡೆ ಬಿದ್ದರು. ಎದುರಿಗೆ ಹೊಂಟಂಥ ಲಾರಿ ಇಬ್ಬರ ತಲೆ ಮ್ಯಾಗ ಹಾಯ್ದು ಹೋಯ್ತು. ಮಗು ಅಲ್ಲೇ ಪಕ್ಕದಲ್ಲೇ ಬಿದ್ದದು. ಅದಕ್ಕೇನೂ ಆಗಿಲ್ಲ. ನೀನು ಕಾಯಲಿಳಿಸಿದರೆ ಕೊಲ್ಲುವವರಾರಯ್ಯ. ಅವನು ಕಾಯಿ ಹೊತ್ನಾಗ ಯಾರಿಂದನೂ ಕೊಲ್ಲಿಕ್ಕಾಗಿಲ್ಲ. ಪರೀಕ್ಷಿತನನ್ನು ಹೆಂಗೆ ಕಾಯ್ದ, ದ್ರೌಪದಿಯನ್ನು ಯಾವ ರೀತಿ ಕಾಯ್ದ, ಪ್ರಹ್ಲಾದನನ್ನು, ಇವೆಲ್ಲ ಕಥೆಗಳದ. ಕತೆ ಹೇಳೋಕ್ಕೆ ಟೈಮ್ ಉಳಿಲಿಲ್ಲ ನನಗೆ. ಒಂದು ಕತೆ ಹೇಳಿಬಿಡ್ತೀನಿ. ಅವು ಪುರಾಣದ ಕತೆ ಬೇಡ. ಕರೆಂಟ್ ಪ್ರಾಬ್ಲಮ್ಸ್, ಈಗ ನಡೆದ ಇತ್ತೀಚಿನ ಘಟನೆಗಳನ್ನೇ ಹೇಳ್ತೀನಿ ನಿಮಗೆ. ಮೈಸೂರದಿಂದ ಜೈಪುರಕ್ಕೆ ಒಂದು ಟ್ರೈನ್ ಹೋಗುತ್ತದೆ. ಆ ಟ್ರೈನ್ನೊಳಗೆ ನಾನು ಪ್ರವಾಸ ಮಾಡಿದ್ದೇನೆ. ನಮ್ಮ ಗದ್ಯಾಳ ಮಠದ ಸಿದ್ಧಾರೂಢರ ಮೂರ್ತಿ ಹಾಕಲಿಕ್ಕೆ ಅದೇ ಟ್ರೈನ್ನೊಳಗೆ ನಾವು ಜೈಪುರಕ್ಕೆ ಹೋಗಿದ್ದೆವು. ಮೈಸೂರದಿಂದ ಬರ್ತದೆ. ಮೈಸೂರದಿಂದ ಬೆಂಗಳೂರಿಂದ ಹೆಂಗೆ ಅನಂತಪುರ, ಗುಂತಗಲ್, ನಮ್ಮ ಕಲಬುರಗಿ ಮೇಲೆ ಹಾಯ್ದಾಗ ಹೋಗ್ತದೆ. ಕಲಬುರಗಿಗೆ ನಾವು ಹತ್ತಿದ್ದೇವೆ. ಶತಾಬ್ದಿ ಎಕ್ಸ್ಪ್ರೆಸ್ 3 ದಿವಸ ಹೋಗ್ತದೆ. ಜೈಪುರದ ಹತ್ತಿರ, ಜೈಪುರ ಅಂದರೆ ರಾಜಸ್ಥಾನದ ರಾಜಧಾನಿ. ನಮಗೆ ಬೆಂಗಳೂರು ಐತಲ್ಲ, ಹಂಗೆ ಜೈಪುರ ರಾಜಸ್ಥಾನದ ರಾಜಧಾನಿ. ಅಲ್ಲಿ ಒಂದು ದೊಡ್ಡ ಊರವ ಇರಬೇಕವ. ಅವ್ರ ಫ್ಯಾಮ್ಲಿ ಇಲ್ಲಿ ಮೈಸೂರಲ್ಲಿ ಸಂಬಂಧಿಕರದಾರ. ಅವರು ಇಲ್ಲಿ ನೆಲೆಸಿದಾರೋ, ಏನು ಬಿಸ್ನೆಸ್ಸು ಏನೋ ಗೊತ್ತಿಲ್ಲ. ಆ ರಾಜಸ್ಥಾನದ ಒಂದು ಫ್ಯಾಮಿಲಿ ಹೊಂಟಿತ್ತ ಎದ್ರಾಗ ಟ್ರೈನ್ನೊಳಗೆ. ಯಾರ್ಯಾರು ಅಂತ ಕೇಳಿದ್ರೆ, ತಾಯಿ, ಮಗಳು, ಮಗಳ ಗಂಡ, ಅಳಿಯ, ಇಷ್ಟು ಮಂದಿ ಹೊಂಟಾರ ಟ್ರೈನ್ನೊಳಗೆ. ಆಕೆ ತುಂಬು ಗರ್ಭಿಣಿ. ಹೆರಿಗೆಗಂತಾನ ತವ್ರ ಮನೆಗೆ ಹೊಂಟಂಗೆ ಕಾಣ್ತಾಳೆ. ಆಕೆಗೆ ರಾತ್ರಿ 4 ಗಂಟೆಗೆ ಎಚ್ಚರ ಆಗಿದೆ. ಗರ್ಭಿಣಿಯಾದಂಥ ಹೆಣ್ಮಗಳಿಗೆ ಎಚ್ಚರ ಆಗಿದೆ. ವಿಪರೀತ ಹೊಟ್ಟೆ ನೋವು ಆರಂಭ ಆಗಿದೆ. ಅವ್ರ ಮಮ್ಮಿಗೆ ಎಬ್ಬಿಸಿದಾಳೆ. ಅಮ್ಮ, ನನಗೆ ಭಾಳ ಯಾಕೋ ಹೊಟ್ಟೆ ನೋಯಿಸ್ತಾ ಇದೆ. ಯಾಕಂದರೆ ಹೆರಿಗೆ ಇನ್ನೂ 1 ತಿಂಗಳು ಟೈಮ್ ಕೊಟ್ಟಿದ್ದಾರೆ ಡಾಕ್ಟ್ರು. ಇನ್ನೂ 1 ತಿಂಗಳಾಗಿ ಇನ್ನೂ 3 ದಿನ ಆಗಬೇಕು. ಅದು ಹೆರಿಗೆ ಆಗ್ತದೆ ಎಂಬ ಕಲ್ಪನೆ ಅವರಿಗೆ ಇಲ್ಲ. ಏನೋ ಊಟ ಅಸ್ತವ್ಯಸ್ತ ಆಗಿರಬೇಕು ಅಂತ ತಾಯಿ ಅಂದ್ಲು. ಹೌದು, ನನಗೆ ಯಾಕೋ ಹೊಟ್ಟೆ ವಿಪರೀತ ನೋವು ಆಗ್ತದೆ, ಸ್ವಲ್ಪ ವಾಶ್ರೂಮ್ಗೆ ಹೋಗಿ ಬರ್ತೀನಿ, ಟಾಯ್ಲೆಟ್ ರೂಮ್ಗೆ ಹೋಗಿ ಬರ್ತೀನಿ, ಹೋಗಿ ಬಾ. ಯಾಕೆ ಟಾಯ್ಲೆಟ್ ರೂಮ್ಗೆ ಹೋದ. 10 ನಿಮಿಷ ಆಯಿತು, 15 ನಿಮಿಷ ಆಯಿತು, ಅರ್ಧ ತಾಸು ಕಾಯ್ದು
ಎಷ್ಟೋ ಥರ ಹೋಗ್ತಾಳೆ. ಏನಾಯಿತು, ಯಾಕಡೆ ಹೋದು ಅಂತ ಹೋಗಿ ಬಡಿತಾಳೆ. ಟಾಯ್ಲೆಟ್ ರೂಮ್ ಬಾಗಿಲ ಹಾಕಿದೆ, ಅದು ತೆರಿತಾ ಇಲ್ಲ. ಏನೋ ಒಂದು ತಿಳಿ ಅಂದ್ರೆ 11 ತಿಳಿ ಅಂತಾರಲ್ಲ, ಏನಾಯಿತು ಅಂತ ಹೇಳಿ ಈಕಿ ಗಾಬರಾಗಿ ಹಳೆನ ಕರ್ಲು, ಯಾಕೋ ಒಳಗೆ ಹೋದಕ್ಕೆ ಬರ್ತಾ ಇಲ್ಲ. ಕಷ್ಟಪಟ್ಟು ಬಾಗಲ ಮುರಿದು ನೋಡ್ತಾರೆ, ಆಕೆ ಪ್ರಜ್ಞಾಹೀನ ಸ್ಥಿತಿ ಒಳಗದ ಟಾಯ್ಲೆಟ್ ರೂಮ್ನಾಗ, ಅನ್ಕಾನ್ಷಿಯಸ್. ನೋಡ್ತಾರೆ, ಅಲ್ಲಿ ಹೆರಿಗೆ ಆಗಿದೆ ಆಕೆಗೆ. ಅದು ಹೆರಿಗೆ ಪೇನ್ ಆರಂಭ ಆಗ್ಯದ, ಆಕೆ ಕಲ್ಪನೆನೇ ಬಂದಿಲ್ಲ. ಅಲ್ಲಿ ಹೋಗಳ ವಿಪರೀತ ಹೆರಿಗೆ ಆಗುವತ್ನಾಗ ವಿಪರೀತ ಬ್ಲಡ್ ಹೋಗಿದೆ, ವಿಪರೀತ ರಕ್ತ ಹೋಗಿ ಮಗು ಏನೋ ಜನಿಸಿದೆ. ಭಾಳ ರಕ್ತ ಹೋದ ಸಲುವಾಗಿ ಬ್ಯಾನೆ ನೋವು ತಾಳಾರ್ದೇ ಆ ನೋವಿನಿಂದಾಗಿ ಪ್ರಜ್ಞಾ ತಪ್ಪಿ ಬಿದ್ದಾಳ. ಆ ಹುಟ್ಟಿದ ಕೂಸು ಅದು ಅಳಿಗಾಡ್ಕೊಂತ ಹೋಗಿ ಆ ಸಂಡಾಸದ ಇದಿರ್ತಲ್ಲ ಪೈಪ, ಅದ್ರಾಗ ಹಾಯ್ದು ಬಿದ್ದು. ಈಗ ವ್ಯವಸ್ಥೆ ಬೇರೆ ಮಾಡ್ಯಾರ, ಈಗ ಕೆಳಗೆ ಬೀಳಂಗಿಲ್ಲ, ಎಲ್ಲ ಟ್ಯಾಂಕ್ ಮಾಡ್ಯಾರ ಪ್ರತಿಯೊಂದಕ್ಕೂ. ಹೊಲಸೆಲ್ಲ ಈಗ ಕೆಳಗೆ ಬೀಳಂಗಿಲ್ಲ ಏನು ರೀ, ಅವಾಗೆಲ್ಲ ಪೂರ್ತಿ ಕೆಳಗೆ ಬೀಳುವಂಗಿರ್ತೈತಿ ಏನು ರೀ. ಆ ಕೂಸು ಆಗ ತಾನೇ ಹುಟ್ಟಿದಂಥ ಕೂಸು ಟ್ರೈನ್ನಾಗಿಂದ ಕೆಳಗೆ ಬಿದ್ದು. ಕೆಳಗೆ ಬಿದ್ದು ಕೂಸಿನ ಮೇಲೆ ಹಿಂದೆ 22 ಡಬ್ಬೆ ಹಾಯ್ದು ಹೋಗ್ಯಾವ. ಕೂಸು ಸತ್ತಿಲ್ಲ. ನೀನು ಕಾಯಲೆಳಿಸಿದರೆ ಕೊಲ್ಲುವವರಾರಯ್ಯ. ದೇವ್ರು ಕಾಯ್ಬೇಕಂದ್ರೆ ಹೆಂಗೆ ಮಜಾ ಇರ್ತದೆ ನೋಡ್ರಿ. ಅದು ಹೆಂಗೆ ಕಾಲು ಕೆಳಗಾಗಿ ಬಿದ್ದದ್ರಿ, ಏಟಾಗಿರ್ಬೇಕು ಕೂಸಿ. ಕರೆ ಸಣ್ಣ ಕೂಸಿರ್ತದ, ಕೆಳಗೆ ಬಿದ್ದದ್ರೆ ಅದ್ರ ಮ್ಯಾಲೆ ಹಾಯ್ದು ಹೋಗ್ಯದ, ಏನೂ ಆಗಿಲ್ಲ. ಖುಷಿ ಬಿದ್ದು ಅಳ್ಳಾಕ ಹತ್ತದದು. ಆಗೂ ಸುರಕ್ಷಿತ ಅಲ್ಲದು. ಯಾಕ, ಒಂದು ನಾಯಿನೋ ನರಿನೋ ನೋಡ್ತು ಅಂತಂದರೆ ಅದು ನಾಯಿಗೆ ನಷ್ಟ ಆಗ್ತಿತ್ತು, ನರಿಗೊಂದು ನಷ್ಟ ಆಗ್ತಿತ್ತು. ದೇವ್ರು ಕಾಯ್ಬೇಕಂದ್ರೆ ಹೆಂಗೆ ಮಾಡ್ತಾನೆ ನೋಡ್ರಿ. ಬೆಳಗಿನ ಸಮಯ ಆ ಟ್ರ್ಯಾಕ್ ಚೆಕ್ ಇವ್ರು ಗ್ಯಾಂಗ್ಮನ್ ಇರ್ತಾರಲ್ಲ, ಗ್ಯಾಂಗ್ಮನ್ ಅಂತಾರಲ್ಲ ಅವ್ರಿಗೆ, ಟ್ರ್ಯಾಕ್ ಚೆಕಪ್ ಮಾಡ್ತಿರ್ತಾರಲ್ಲ ಎಲ್ಲ ಲೈನ್ ಮ್ಯಾನ್. ಅವ ಬಂದಾನ, ಒಂದೇ ಸಮನೆ ಕೂಸು ಅಳು ಧ್ವನಿ ಕೇಳಿ ನಸಿಕಿನ 5 ಗಂಟೆಗೆ ಓಡೋಡಿ ಬಂದಾನವ. ಬಂದು ನೋಡ್ತಾನೆ ಕೂಸು ಬಿದ್ದದ. ಕೂಸು ಅಂದರೆ ಎಲ್ಲರಿಗೆ ಕರುಣೆ ಹುಡ್ತದೆ, ಎಂಥ ಕಟುಕದಾನಂದ್ರೆ ಕೂಸಿನ ಎತ್ಕೊಂಡಾನ. ಅಯ್ಯೋ ಯಾವ ಪಾಪಿ ತಾಯಿ ಇರ್ಬೇಕ್ರಿ, ಆ ಪಾಪಕ್ಕೆ ಹಡದು ಹಳಿ ಮ್ಯಾಗ ಚೆಲ್ಲಿ ಹೋಗ್ಯಾಳ. ಮಗುವಿಗೆ ಏಟಾಗಿದೆ ಮತ್ತು ಅದ್ರ ಮ್ಯಾಲಿಂದ ಬಿದ್ದಾಗ ಏಟಾಗಿದೆ, ಅಲ್ಲಲ್ಲಿ ಗಾಯ ಆಗಿದೆ, ರಕ್ತ ಸೋರ ಆಗ್ತದೆ. ಆ ಕೂಸಿನ ತೊಗೊಂಡು ಹೊತ್ಕೊಂಡು ಓಡೋಡಿ ಹಾಸ್ಪಿಟ್ಲಿಗೆ ಬಂದ ನಾವು. ಏನು ಅಲ್ಲಿ ಹಾಸ್ಪಿಟ್ಲ್ದಾಗ ಹೇಳಿದಾರ, ಮಗುವಿಗೆ ಭಾಳ ಜೋರ ಇಂಜುರಿ ಆಗಿದೆ, ಇದು ಜಿಲ್ಲಾ ಹಾಸ್ಪಿಟ್ಲಿಗೆ ಹೋಯ್ರಿ. ಆಗಿಂದಾಗ ಅದಕ್ಕೆ ಆಂಬುಲೆನ್ಸ್ ವ್ಯವಸ್ಥೆ ಮಾಡಿದ್ದಾರೆ, ಜಿಲ್ಲಾ ಹಾಸ್ಪಿಟ್ಲಿಗೆ ತೊಗೊಂಡೋಗಿದ್ದಾರೆ. ಅಲ್ಲಿ ಹನುಮಾನ್ಗರ್ ಜಿಲ್ಲಾ ಅಂತ ಬರ್ತಾರೆ ರಾಜಸ್ಥಾನದಾಗ. ಹೆಂಗೆ ನಿಮ್ದು ಗುಲ್ಬರ್ಗ ಜಿಲ್ಲಾ ಐತಲ್ಲ, ಅಲ್ಲೇ ಆ ಜಿಲ್ಲಾದ ಹೆಸರೇನು, ಹನುಮಾನ್ಗರ್ ಜಿಲ್ಲಾ ಹಾಸ್ಪಿಟ್ಲಿಗೆ ಹೋಗಿದಾರ. ಈಕಿ ಏನು ಪ್ರಜ್ಞೆ ತಪ್ಪಿ ಬಿದ್ದಿಲ್ಲಲ್ಲ, ಈಕಿನೂ ಅದೇ ಹಾಸ್ಪಿಟ್ಲಿಗೆ ಹೋಗಿದ್ದಾಳೆ. ತಾಯಿ ಮಗು ಒಂದಾಗಿದ್ದಾರೆ, ಆ ಮಗು ಬದುಕಿದೆ. ಅದಕ್ಕೆ ಏನಂದರೆ ನೀನು ಕಾಯಲೆಳಿಸಿದ್ದಾರೆ ಕೊಲ್ಲುವವರಾರಯ್ಯ. ತಾಯಿ ಮಗು ಒಂದಾಗಿ ಮಗುನೂ ಬದುಕ್ಯದ, ತಾಯಿನೂ ಬದುಕಿದ. ಇಂಥ ಕಷ್ಟದಲ್ಲೂ ದೇವ್ರು ಕಾಯ್ಬೇಕಂದ್ರೆ ಕಾಪಾಡ್ತಾನೆ. ಮಾಮ ಕಾಪಾಡ್ತಾನೆ, ಸೋದರ ಮಾಮ. ನಮ್ಮ ಕಾಕ SP ಅದನ್ರಿ ಇರಲಕ್ಕ. ನಮ್ಮ ದೊಡ್ಡಪ್ಪ ಹೋಮ್ ಮಿನಿಸ್ಟರ್ ಅದ ಅನ್ಸಿ ಇರಲಕ್ಕ. ಅವ ಕಾಯಂಗಿಲ್ಲ. ಹೋಮ್ ಮಿನಿಸ್ಟರ್ನು ಹೊಡೆಸ್ಕೊಂಡು ಸಾಯ್ತಾವ. ಇಂದಿರಾ ಗಾಂಧಿಗಿದ್ದಷ್ಟು ರಕ್ಷಣೆ ಯಾರಿಗಿತ್ರಿ? ರಕ್ಷಕರೇ ಕೊಂದು ಹಾಕಿದ್ರು. ದೇವ್ರು ಕಾಯ್ಬೇಕಂದ್ರೆ ಹಿಂಗೆ ಕಾಯ್ತಾನ. ಅದಕ್ಕಂತಾರ
ದೇವನನ್ನು ಆಶ್ರಯಿಸು ಸದಾ ನೀನು ರಕ್ಷಣೆಯಾಗತಿ. ಅದಕ್ಕೆ ಕಷ್ಟದೊಳಗೆ ದೇವನನ್ನು ಆಶ್ರಯಿಸುವವ ತನ್ನ ಕಷ್ಟ ಕಳೆಯಲು ದೇವರಲ್ಲಿ ಮೊರೆ ಇಡುವವ ಆರ್ಥಭಕ್ತ. 4 ನಮೂನಿ ಭಕ್ತರೊಳಗೆ ನಮ್ಗೆ ನಂಬರ್ 1 ಭಕ್ತ ಅಷ್ಟೇ ಪರಿಚಯ ಅದ. ಇನ್ನು 3 ಮಂದಿ ಭಕ್ತರು ಉಳಿದಾರ, ಮತ್ತು ಮುಂದೆ ವರ್ಷ ಅವ್ರನ್ನ ಪರಿಚಯ ಮಾಡೋಮು ಅಂತ ಹೇಳ್ತಾ ಅಂತೂ ಒಂದು 2 ದಿನ ಶರಣಯ್ಯಪ್ಪ ಅವರ ಯಾವ ಪುಣ್ಯ ಸ್ಮರಣೋತ್ಸವದ ನಿಮಿತ್ತ ಈ ಕಾರ್ಯಕ್ರಮ ಸಾಗಿ ಬಂತು. ಅವ್ರ ಶಿಷ್ಯ ಬಳಿಗೆಲ್ಲ ಭಾಳ ಸರಳ ಈ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದಾರೆ. ಯಾವುದೋ ಆಡಂಬರ ಇಲ್ಲ, ಏನು ಪತ್ರಿಕೆ ಮಾಡೋಂಗಿಲ್ಲ, ಯಾರಿಗೆ ಹೇಳಂಗಿಲ್ಲ ಕೇಳಂಗಿಲ್ಲ, ನಮಗೆ ಬಿಡಂಗಿಲ್ಲ, ಯಾರಿಗೆ ಹೇಳಂಗಿಲ್ಲ, ನಮಗೆ ಬಿಡಂಗಿಲ್ಲ. ನಾವು ಬರ್ತೀವಿ ಅಂದಾಗ ಅವ್ರ ಪುಣ್ಯತಿಥಿ ಯಾವಾಗೋ ನಾವು ಮಾಡೋದು ಯಾವಾಗೋ, ಆದರೂ ನಡೆದ ಹಿಂಗೆ. ನಾವು ಹಿಂಗೆ ಬರ್ಲಾಕತ್ತೀವಿ ರೀ, ಅವ್ರು ಕರೆದಾಗ ನಮ್ಗೆ ಟೈಮ್ ಇದ್ದಾಗ. ಏನು ಭಾಳ ಆಧ್ಯಾತ್ಮ ಜೀವಿಗಳಿದ್ದರು, ಗೃಹಸ್ಥರಾಗಿದ್ದರೂ ಕೂಡ ಶರಣಯ್ಯಪ್ಪ ಪ್ರಪಂಚದಲ್ಲಿ ಪರಮಾರ್ಥವನ್ನು ಸಾಧಿಸಿದವರು ಎಂಬುದನ್ನು ನಮ್ಮ ಹಿರಿಯರು ಹೇಳಿದ್ದಾನೆ, ನಾನು ಕೇಳಿದ್ದೇನೆ. ಅವರ ಪುಣ್ಯ ಸ್ಮರಣೋತ್ಸವದ ನಿಮಿತ್ತ 1-2 ದಿನ ಕಾರ್ಯಕ್ರಮ ಅವರೆಲ್ಲ ಶಿಷ್ಯ ಬೆಳಗ ನಡೆಸ್ಕೊಂಡು ಬಂತು. ಬಹಳ ಸಂತೋಷ. ಪರಮಾರ್ಥ ಚಿಂತನೆ ಮಾಡಿರಿ, ಸತ್ಸಂಗ ಮಾಡಿರಿ, ಜೀವನ ಸಾರ್ಥಕ ಆಗ್ತದೆ ಅಂತ ಹೇಳ್ತಾ ನನ್ನ ಮಾತಿಗೆ ಮಂಗಲ.